ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಮಗು ದೇವರು ಕೊಟ್ಟಂತಹ ವರ ಅನ್ನುವಂತಹ ಮಾತಿದೆ. ಜೊತೆಗೆ ಪ್ರತಿಯೊಂದು ಮಗುವಿನಲ್ಲಿಯೂ ಕೂಡ ಒಂದು ಅದ್ಭುತವಾಗಿರುವಂತಹ ಭವಿಷ್ಯ ಅಡಗಿರುತ್ತೆ. ಎಂತಹ ಅರ್ಥಪೂರ್ಣ ಮಾತು ಅಲ್ವಾ? ಆದರೆ ನಾವೇನು ಮಾಡ್ತಾ ಇದ್ದೀವಿ, ಅಂದಿನಿಂದ ಇಂದಿನವರೆಗೂ ಕೂಡ ಮಗು ಹುಟ್ಟಿದ ತಕ್ಷಣ ಮಗುವಿನ ಭವಿಷ್ಯವನ್ನ ಬರೆಯುವಂಥದ್ದು ಅಥವಾ ಮಗುವಿನ ಜಾತಕವನ್ನು ಬರೆಸೋದಕ್ಕೆ ಹೋಗ್ತಾ ಇದ್ದೀವಿ. ಮಗುವಿನ ಜಾತಕದ ಭವಿಷ್ಯದ ಮೂಲಕವಾಗಿ ನಾವು ಮಗುವನ್ನ ಬೆಳೆಸಬೇಕಾ? ಇದೇ ಇವತ್ತಿನ ವಿಚಾರ. ಹಾಗಾಗಿ ಮಗುವಿನಿಂದ ಭವಿಷ್ಯನ, ಭವಿಷ್ಯದಿಂದ ಮಗುನ ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಶ್ರೀ ಪುರುಷೋತ್ತಮ್ ದೇಶಿ ಗುರುಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನು ಹೇಳ್ತಾ ಇದ್ದೆ, ಸತತ 3 ದಿನದಿಂದಲೂ ಕೂಡ ಮಗು ಹಾಗೆ ಈ ಜಾತಕ ಭವಿಷ್ಯದ ಕುರಿತಂತೆ ನಾವು ಮಾತನಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮಗುವಿನ ಮನಸ್ಸು ಅನ್ನೋದು ಬಿಳಿ ಹಾಳೆ ಇದ್ದಂತೆ. ನಾವು ಹೇಗೆ ಆ ಮಗುವಿಗೆ ಪೋಷಣೆಯನ್ನ ಮಾಡ್ತೀವಿ ಅಥವಾ ಏನನ್ನ ತಿಳಿಸಿಕೊಡ್ತೀವಿ, ಅದು ಆ ಒಂದು ಮೂಲಕವಾಗಿ ಬೆಳೆದುಕೊಳ್ತಾ ಹೋಗುತ್ತೆ ಅಥವಾ ಜೀವನದಲ್ಲಿ ಏನಾದರೂ ಯಶಸ್ಸನ್ನ ಸಾಧಿಸುತ್ತೆ. ಇವತ್ತಿನ ವಿಚಾರಕ್ಕೆ ಬಂದ್ರೆ ಮಗುವಿನ ಜಾತಕನ ಅಥವಾ ಮಗುವಿನಿಂದ ಭವಿಷ್ಯನ, ಭವಿಷ್ಯದಿಂದ ಮಗುನ ಅಂತ ಹೇಳಿದ್ರೆ ನೀವೇನು ಹೇಳ್ತೀರಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ಪ್ರಶ್ನೆ ಕೇಳಿಸ್ಕೊಳ್ಳೋಕ್ಕೂ ನೋಡೋಕ್ಕೂ ಅರ್ಥ ಆಗೋದು ಕಷ್ಟ. ಈ ಕಡೆಯಿಂದ ಆ ಕಡೆನ, ಆ ಕಡೆಯಿಂದ ಈ ಕಡೆ. ಹಿಂದೆ ಮೊದಲು ಪ್ರೈಮರಿ ಸ್ಕೂಲ್ನಲ್ಲೇ ನಮ್ಮ ಅನುಭವದ ಪ್ರಕಾರ ಉಲ್ಟಾ ಮಗ್ಗಿ ಹೇಳಿಸ್ತಾಯಿದ್ರು. ಕೆಳಗಡೆಯಿಂದನೂ ಹೇಳಬೇಕು, ಮೇಲ್ಗಡೆಯಿಂದನೂ ಹೇಳಬೇಕು, ಮಧ್ಯದಲ್ಲಿ ಕೇಳಿದ್ರು ಹೇಳಬೇಕು. ಸೊ ಆ ಥರ ಒಂದು ಅಭ್ಯಾಸ ಇರೋ ದೆಸೆಯಿಂದ ಮ್ಯಾಥಮೆಟಿಕ್ಸ್ ಅಂತಕ್ಕಂಥದ್ದು ತುಂಬ ಕಷ್ಟಕರವಾದ ವಿಚಾರ ಇರಲಿಲ್ಲ. ಈಗ ಅದನ್ನು ಮಕ್ಕಳು ಕೇಳಿದ್ರೆ ವಾಟ್ ಅಂತಾರೆ ಅಲ್ವಾ? ಹಾಗೆ ಭವಿಷ್ಯ ಅಂತಕ್ಕಂಥದ್ದು ಮಗು ಮತ್ತು ಭವಿಷ್ಯಕ್ಕೆ ಎಷ್ಟು ಹತ್ತಿರವಾದ ಅರ್ಥ ನಮಗಾಗಿದೆ ಅಂತ ಮೊದಲು ತಂದೆ ತಾಯಿಗಳು ತಿಳ್ಕೊಬೇಕಾಗತ್ತೆ. ಈ ಭವಿಷ್ಯದ ಅರ್ಥ ನಮಗೆ ಮೊದಲು ಗೊತ್ತಾಗಿದೆಯಾ? ಈ ಭವಿಷ್ಯ ಯಾರು ರೂಪಿಸೋದು? ತಂದೆ ತಾಯಿನ, ಗುರುಗಳ, ನೀವು ಯಾವ ಬೇರೆ ಬೇರೆ ವಿಚಾರಗಳಲ್ಲಿ ಬರುತ್ತೋ ಯಾರು ರೂಪಿಸ್ತಾರೆ ಮಗುವಿನ ಭವಿಷ್ಯನ ಅನ್ನೋ ಪ್ರಶ್ನೆಗೆ ಇನ್ನೂ ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ನಾನು ಅನ್ಕೋತೀನಿ. ಅದನ್ನು ಇವತ್ತು ವಿಸ್ತಾರವಾಗಿ ಹೇಳ್ಕೊಡೋಣ. ಭವಿಷ್ಯ ಅಂತಕ್ಕಂಥದ್ದು ಅರ್ಥಕ್ಕೆ ಇದಕ್ಕೆಲ್ಲ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ಈ ಭವಿಷ್ಯ ಅಂತಕ್ಕಂಥದ್ದನ್ನು ನಾವು ಇನ್ನೊಬ್ಬರತ್ತ ಅದು ಸಿಗತ್ತೆ. ಅದಕ್ಕೊಂದು ಸಣ್ಣ ಉದಾಹರಣೆ. ನೀನು ಭವಿಷ್ಯ ನೀನು ರೂಪಿಸ್ಕೊ ಅಂತ ಹೇಳಿ ತಂದೆ ತಾಯಿ ಮಕ್ಕಳಿಗೆ ಹೇಳ್ತಾರೆ. ಏನು ಅಂತ ಭವಿಷ್ಯ ಅಂತಂದರೆ, ಓದೋ ವಿಚಾರದಲ್ಲಿ ಅವರು ಅದನ್ನು ಬೆಳೆಸ್ತಾರೆ. ನೀನು ಚೆನ್ನಾಗಿ ಓದಿ ಒಂದು ಸ್ಥಾನಕ್ಕೆ ಬಂದು ಕೆಲಸನೋ ಇನ್ನೊಂದೋ ಓವರಾಲ್ ಎಲ್ಲ ಹೇಳ್ಬಿಟ್ಟಿರ್ತಾರೆ. ನೀನು ಭವಿಷ್ಯ ರೂಪಿಸ್ಕೊ, ನಮ್ಮನ್ನೇನು ಬೇಡ, ನಿಮ್ಮ ಭವಿಷ್ಯನೇ ನಮ್ಗೆ ತುಂಬ ಕಾತದಿಂದ. ಇದು ಒಂದನೇ ಸ್ಟೇಜು. ಎರಡನೇದು, ಮದುವೆ ಮಾಡಿದಾಗಲೂ ಅಷ್ಟೇ, ಅಯ್ಯೋ ಅವರಿಬ್ಬರು ಭವಿಷ್ಯ ನೋಡಿಕೊಂಡ್ರೆ ಸಾಕು. ಅವ್ರಿಗೆ ಮಗುವಾದಾಗ್ಲೂ ಅವ್ರ ಮಗು ಅವ್ರು ಚೆನ್ನಾಗಿದ್ರೆ ಸಾಕು. ಸೊ ಹೀಗೆ ಹೇಳ್ತಾ ಹೋಗ್ತಾ ಇದ್ದಾರೆ ಹೊರತು ಭವಿಷ್ಯ ಅಂತಕ್ಕಂಥದ್ದನ್ನು ಅರ್ಥನೇ ಮಾಡ್ಕೊಳಕ್ಕಾಗಿಲ್ಲ ನಾವು. ಭವಿಷ್ಯದ ಮೂಲಾರ್ಥ ಏನು ಅಂತ ನಮಗಿನ್ನೂ ಅರ್ಥನೇ ಆಗಿಲ್ಲ. ಅರ್ಥ ಆಗಿದ್ರೆ ನಾವು ಈ ಪದವನ್ನು ಮಕ್ಕಳ ಹತ್ರ ಬಳಸಬಾರ್ದಾಗಿತ್ತು ಅಂತ ಇವತ್ತು ತಿಳಿಸೋಣ. ಇದಕ್ಕೊಂದು ಸಣ್ಣ ಉದಾಹರಣೆ. ಸಾಮಾನ್ಯವಾಗಿ ಇನ್ನೂ ಬೇಕಾದಷ್ಟು ಜನ ನಮ್ಮ ಮಕ್ಕಳ ಭವಿಷ್ಯ ಹೇಳಿ ಅಂತ ಶಾಸ್ತ್ರ ಕೇಳ್ತಕ್ಕಂಥ ವಿಚಾರ, ಮತ್ತು ಇಲ್ಲಿಗೂ ಕರೆ ಮಾಡೋರು ಬೇಕಾದಷ್ಟು ಜನ ಮಹನೀಯರು ಮಾಡಿದ್ದಾರೆ, ಮುಂದೆ ಭವಿಷ್ಯ ಹೇಳಿ ಅಂತ. ನಾನು ಸಾಕಷ್ಟು ಜನಕ್ಕೆ ಹೇಳ್ತೀನಿ, ಎಲ್ಲಿದ್ದಾರೆ ಭವಿಷ್ಯ ಹೇಳೋರು ಇನ್ನೂ ಯಾರೂ ಹುಟ್ಟಿಲ್ಲ ಅಂತ. ಅದಕ್ಕೆ ವರ್ಣನೆ ಕೊಡೋಣ ಇವತ್ತು. ಹಾಗಾದರೆ ಆ ಭವಿಷ್ಯದ ಮೂಲ ಅರ್ಥ ಏನು ಅಂತಂದರೆ, ಯಾರು ರೂಪಿಸ್ಕೋಬೇಕು ಅಂದರೆ, ನಮ್ಮ ಭವಿಷ್ಯವನ್ನು ನಾವೇ ರೂಪಿಸ್ಕೊಳ್ತಕ್ಕಂಥದ್ದೇ ಭವಿಷ್ಯ. ಮಗುವಿನ ಭವಿಷ್ಯವನ್ನು ರೂಪಿಸ್ಕೊಳ್ತಂಥದ್ದೇ ಭವಿಷ್ಯ ಆಗಿದ್ದರೆ ಅವ್ರು ಹೇಳ್ತೀರ ಸರಿಗಿದೆಯಲ್ಲ, ತಂದೆ ತಾಯಿ ಹೇಳ್ತೀರ ಸರಿಗಿದೆಯಲ್ಲ, ಅಲ್ಲ. ಅದನ್ನು ಇವಾಗ ಪೂರ್ಣವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಹೇಳಬೇಕಾಗತ್ತೆ. ಭವಿಷ್ಯದ ಮೂಲಾರ್ಥ ಒಳ್ಳೆಯ ಮಾತು. ಏನು ಹೇಳ್ತೀಯಮ್ಮ? ಬಂಡವಾಳ ಬೇಡ, ಎಜುಕೇಷನ್ ಬೇಡ, ಅಪನಾಸ್ತಿ ಬೇಡ, ಏನು ಬೇಡ, ಮಾತಿದ್ರೆ ಅವನು ಎಲ್ಲೋದ್ರೂ ಶ್ರೀಮಂತಾನೆ. ಒಪ್ಕೋಬೋದು ಅಂತ ಡೌಟ್ ಅಂತೀಯಾ? ಒಪ್ಕೊಬೋದು ಗುರುಜಿ.
ಮಗುವಿನ ಭವಿಷ್ಯ, ಮನುಷ್ಯನ ಭವಿಷ್ಯ, ವ್ಯಕ್ತಿಯ ಭವಿಷ್ಯ ಇರೋದು ಮಾತಿನಿಂದನೇ ಹೊರ್ತು ಶಾಲೆಯ ಶಿಕ್ಷಣದಿಂದ ಬರುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಲ್ಲ, ಇದನ್ನು ಪ್ರತಿಯೊಬ್ಬರು ಇವತ್ತು ಅರ್ಥ ಮಾಡ್ಕೊಳ್ಳಿ. ಯಾಕೆ ಇದನ್ನು ವಿವರಣೆನ ಪೂರ್ಣವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಸಾಮಾನ್ಯವಾಗಿ ಎಲ್ಲೋ ಹೋಗಿ ಕೇಳ್ತೀರಾ, ಆ ಮಕ್ಕಳಿಗೆ ಪ್ರಾಣ ತಿಂತೀರಾ ಏನಂತ ಅವ್ರು ಹೇಳ್ತಾರೆ, ಅವನ ಹೆಸರನ್ನು ಹೇಳಿದ್ರೆ ಪುಣ್ಯ, ಅವನು ಹಾಕೋ ಬಟ್ಟೆ ಚೇಂಜ್ ಮಾಡಿ, ಅವನ ವೆಹಿಕಲ್ಲಿರುತ್ತ ಕಲರ್ ಚೇಂಜ್ ಮಾಡಿ, ಅವನ ವೆಹಿಕಲ್ ನಂಬರ್ ಚೇಂಜ್ ಮಾಡಿ, ಇದೆಲ್ಲ ಹೇಳ್ತಕ್ಕಂಥದ್ದು ಆಗ್ತಾ ಇದೆಯಾ ಇಲ್ವಾ? ಹೌದು, ಆಗ್ತಾ ಇದೆ. ಭವಿಷ್ಯ ರೂಪಿಸೋಕ್ಕೆ ಇವ್ರು ಕೇಳ್ತಾರೆ, ಅವ್ರು ಹೇಳ್ತಾರೆ ಬಣ್ಣ ಬದಲಾವಣೆ, ನಂಬರ್ ಬದಲಾವಣೆ, ವೆಹಿಕಲ್ ಬದಲಾವಣೆ, ಎಲ್ಲವನ್ನೂ ಬದಲಾವಣೆ ಮಾಡಿದ್ರು ಮಗು ಬದಲಾವಣೆ ಆಗಿಲ್ಲ. ಹೌದಲ್ಲ? ಇದು ಭವಿಷ್ಯ ಆಗುತ್ತೇನಮ್ಮ? ಅವರ ಅನುಭವವನ್ನು ಮಗು ಪ್ಲೇಟ್ ಹಾಕಿದ್ರು, ಯಾಕೆ ದುಡ್ಡು ಕೊಟ್ಟವ್ರೆ, ಫೀಸ್ ತೊಗೊಂಡಿದ್ದಾರಲ್ವಾ, ಅದಕ್ಕೆ ಈ ನಂಬರ್ ಚೇಂಜ್ ಮಾಡಿ. ಈ ರೀತಿಯಾಗಿ ಮಾಡ್ತಕ್ಕಂತಹ ಒಂದು ಲೆಕ್ಕಾಚಾರ ಎಷ್ಟರ ಮಟ್ಟಕ್ಕೆ ಮಕ್ಕಳನ್ನು ನಾವು ನೆಮ್ಮದಿಯನ್ನು ಹಾಳು ಮಾಡಿ ಅವ್ರ ಭವಿಷ್ಯಕ್ಕೆ ಒಂದು ದೊಡ್ಡ ಕಲ್ಲು ಚಪ್ಪಡಿಯನ್ನು ಹಾಕಿದ್ದೀವಿ ಅಂತ ಪ್ರತಿ ಪೋಷಕರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಆಡೋ ಮಾತಲ್ಲಿ ಎಷ್ಟು ಅರ್ಥ ಇರಬೇಕು, ಆ ಅರ್ಥವನ್ನು ನಾವು ಮಾಡಿಕೊಂಡು ಮಕ್ಕಳಿಗೆ ಮಾತು ಬಳಸಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಯಾರೋ ಹೇಳಿದ್ದನ್ನು, ಎಲ್ಲೋ ಪುಸ್ತಕದಲ್ಲಿರ್ತಕ್ಕಂಥದ್ದನ್ನು ನೋಡಿಕೊಂಡು ಭವಿಷ್ಯ ಅಂತ ಹೇಳಿ ನಿಮ್ಮ ಭವಿಷ್ಯನೂ ಹಾಳು ಮಾಡ್ಕೊಂಡಿದ್ದೀರಾ, ಅವ್ರ ಭವಿಷ್ಯನೂ ಹಾಳು ಮಾಡ್ತೀರಾ. ಭವಿಷ್ಯದ ಮೂಲ ಅರ್ಥ ಅವರೇ ರೂಪಿಸ್ಕೊಳ್ತಕ್ಕಂಥದ್ದೇ ಭವಿಷ್ಯ. ಯಾವ್ಯಾವುದು ನೀವು ಅಂದ್ಕೊಂಡಿದ್ದು ಶಿಕ್ಷಣ ವ್ಯವಸ್ಥೆಯಲ್ಲಿ ಭವಿಷ್ಯ ಕೊಟ್ರಿ. ಇವತ್ತಿನ ವಿಚಾರ ಇರತಕ್ಕಂಥದ್ದು ಮನುಷ್ಯನಾದವನಿಗೆ ಪ್ರತಿಯೊಂದು ಸಂದರ್ಭಕ್ಕೂ ಪ್ರತಿಯೊಂದು ಕ್ಷಣಕ್ಕೂ ಅವನು ರೂಪಿಸ್ಕೊಳ್ತಕ್ಕಂಥ ಶಕ್ತಿ ರೂಪಿಸ್ಕೊಳ್ತಕ್ಕಂಥದ್ದೇ ಒಂದು ಭವಿಷ್ಯವಾಗಿರುತ್ತೆ. ಒಪ್ಕೋಬೋದಲ್ಲ? ಹೌದು. ಹೇಳ್ಕೊಟ್ಟದ್ದನ್ನು ಎಲ್ಲೋ ಹೋಗಿ ಮಾತಾಡ್ಬಿಡ್ಬಾ ಅಂದಂಗೆ ಇರುತ್ತೆ ಭವಿಷ್ಯ ಹೇಳೋದು. ಹೌದಲ್ಲ? ಆಮೇಲೆ ಇದನ್ನು ಕೇಳ್ತಾರೆ, ಇವನಿಗೆ ಸೈನ್ಸ್ ಕೊಡಿಸ್ಬೇಕಾ, ಆರ್ಟ್ಸ್ ಕೊಡಿಸ್ಬೇಕಾ? ಎಂತ ಕರ್ಮಗಳು ಮಾಡ್ತಾ ಇದ್ದೀರ್ರಿ. ನಿಮ್ಮ ಮಕ್ಕಳು ಓದಿಸೋದನ್ನ ಯಾವನೋ ಕೂತಿರೋನ್ಗೆ ಹೋಗ್ಬಿಟ್ಟು ನನ್ನ ಮಗನಿಗೆ ಏನು ಕೊಡಿಸ್ಲಿ ಅಂತ ಕೇಳ್ತಿರಲ್ಲ, ಯಾವ ಅರ್ಥ ಇದೆ ಇದರಲ್ಲಿ? ಹಂಗೆ ಕೇಳ್ಕೊಂಡೇ ಮದುವೆ ಮಾಡ್ತೀರಾ, ಹಾಳಾಗಿರುತ್ತೆ. ಹಂಗೆ ಕೇಳ್ಕೊಂಡೇ ಹೆಸರಿಟ್ಟಿದ್ದೀರಾ, ಹಾಳಾಗತ್ತೆ. ಹಂಗೆ ಕೇಳ್ಕೊಂಡೇ ಮಕ್ಕಳಿಗೆ ಸಬ್ಜೆಕ್ಟ್ನ ಚೇಂಜ್ ಮಾಡ್ತೀರಾ, ಕೊನೆಯಲ್ಲಿ ಅವ್ರ ಕೈಯಲ್ಲಿ ಚೆನ್ನಾಗಿ ಚೇಮಾರಿ ಮಾಡಿಸ್ಕೊಳ್ಳೋ ಮಟ್ಟಕ್ಕೂ ಹೋಗ್ತೀರಾ. ಸುಮಾರು ಜನ ಬೈತಾನೆ ಮಕ್ಕಳು, ಅದಕ್ಕೆ ಮದುವೆ ಒಪ್ಕೊಳ್ಳಲ್ಲ ಮಕ್ಕಳು. ಯಾಕೆ ಅಂದರೆ ನಮ್ಮ ಭವಿಷ್ಯ ಹಾಳು ಮಾಡಿದ್ರಿ, ನನ್ನ ಎಜುಕೇಷನ್ ಹಾಳು ಮಾಡಿದ್ರಿ, ನನ್ನ ನೆಮ್ಮದಿ ಹಾಳು ಮಾಡಿದ್ರಿ, ನನ್ನ ಜೀವನ ಹಾಳು ಮಾಡಿದ್ರಿ. ಎಷ್ಟು ಬೈದ್ರೂ ಕಮ್ಮಿ ಅಪ್ಪ ಅಮ್ಮನಿಗವಾಗ. ಏನು ಪ್ರಯೋಜನ? ಏಜ್ ಹೊಂಟೋಗಿರುತ್ತೆ. ನಮೋ ನಮಃ. ಇವ್ರು ಹೇಳಿದ್ದನ್ನು ಕೇಳ್ತಾರೆ ಅವಾಗ ಅವರು? ಕೇಳಲ್ಲ. ಊಟ ಅಪ್ರಾಣೆ ಇಸ್ಕೊಳ್ಳಲ್ಲ. ಊಟ ಮಾಡೋಕ್ಕೂ ತಂದೆ ತಾಯಿ ಕೈಯಿಂದ ಇಷ್ಟಪಡದೇ ಇರತಕ್ಕಂಥ ಮಕ್ಕಳು ನನ್ನ ಒಂದು ವಿಚಾರದಲ್ಲಿ ಬೇಕಾಷ್ಟು ಜನ ಇದ್ದಾರೆ. ನನ್ನ ಹತ್ರ ಬಂದು ಕೇಳ್ತಾರೆ, ನನ್ನ ಮಗ ಊಟಕ್ಕೆ ಕರೆದ್ರೆ ಬರಲ್ಲ, ನನ್ನ ಕೈಯಿಂದ ಊಟ ಮಾಡಲ್ಲ. ಇದ್ರದ್ದು ಕೇಸ್ ನನ್ನ ಹತ್ರ ಬೇಜಾನಿದೆ. ಅಲ್ಲರಿ, ನಿಮ್ಮ ಮಕ್ಕಳಿಗೆ ನೀವು ಊಟ ಹಾಕುವಷ್ಟು ಮಟ್ಟಕ್ಕೆ ಶತ್ರುಗಳಾಗಿದ್ದೀರಾ ಅಂದರೆ ನಿಮ್ಮ ಮಕ್ಕಳನ್ನ ನಿಮ್ಮ ಕೈಯಾರ ಎಷ್ಟು ಮಟ್ಟಕ್ಕೆ ಹಾಳು ಮಾಡಿದ್ದೀವಿ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇವಾಗ ಅನ್ನಿಸ್ಬೋದು ನಾನು ಹೇಳೋದಕ್ಕೆ, ಮಕ್ಕಳನ್ನ ಹಾಳು ಮಾಡೋ ತಂದೆ ತಾಯಿಗಳು ಎಲ್ಲರೂ ಇದ್ದಾರಾ ಅಂತಂದರೆ ಅವ್ರ ಬಯಯಲ್ಲಿ ಬಂದಾಗ ನಿಮ್ಗೆ ಅದೇ ಸಿಕ್ಕೋದು. ಅವ್ರು ಹೇಳಿದಾಗ ನಿಮ್ಗೆ ಅರ್ಥ ಆಗತ್ತೆ. ನನ್ನ ಜೀವನವನ್ನು ಹಾಳು ಮಾಡಿದವ್ರು ನೀವೇನೇ. ಮದುವೆ ಮಾಡಿದ್ರು ಇದೇ ಸರ್ಟಿಫಿಕೇಟ್ ಸಿಕ್ಕೋದು ನಿಮಗೆ. ಮಗು ಓದಿಸಿ ಕೆಲಸಕ್ಕೆ ಕಳಿಸೋದು ಇದೇ ಸಿಕ್ಕೋದು. ಮಗು ಆರೋಗ್ಯದಲ್ಲೂ ನಿಮ್ಗೆ ಇದೇ ಸಿಕ್ಕಿರೋದು, ಸಿಗ್ತಾನೇ ಇರೋದು, ಮುಂದಕ್ಕೂ ಇದೇ ಸಿಕ್ಕೋದು. ಹಾಗಾದರೆ ತಪ್ಪು ಯಾವುದು ಅಂತಕ್ಕಂಥ ಸತ್ಯವನ್ನು ಇವತ್ತು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ಕಾರ್ಯಕ್ರಮ ಅಂತಕ್ಕಂಥ ವಿಚಾರದಲ್ಲಿ ನಾವು ಒಳ್ಳೆಯದನ್ನು ಗುರುತಿಸ್ಕೊಳ್ತಕ್ಕಂತಹ ಮಟ್ಟಕ್ಕೆ ಎರಡು ಉದಾಹರಣೆಯನ್ನು ಕೊಡ್ತೀನಿ. ಒಂದು ಕ್ರೂರವಾದ ಮಾತು, ಕೊರತೆಯಾದ ಮಾತು. ಇದು ಮನುಷ್ಯನ ಭವಿಷ್ಯವನ್ನು ರೂಪಿಸೋದಕ್ಕೆ ಇರ್ತಕ್ಕಂಥ ಅತಿ ಮುಖ್ಯವಾದ ವಿಚಾರ. ಮಾತಲ್ಲೂ ಎರಡು ವಿಧ ಇದೆ. ಒಂದು ಕ್ರೂರತೆ, ಇನ್ನೊಂದು ಕೊರತೆ. ಮಾತಾಡೋಕ್ಕೆ ಬರಲ್ಲ ರೀ ಅಂತಾರೆ. ಕ್ರೂರತೆ ಯಾವುದು ಅಂದರೆ ಸುಮ್ಮನೆಪ್ಪ ಮಾತಾಡಿಸ್ಬೇಡ, ಹುಚ್ಚ ಮಾತಾಡ್ತಾನೆ. ಸೊ ಇದಕ್ಕೇನು ಹೇಳ್ತೀವಿ ಅಂದರೆ ಇಂಡೈರೆಕ್ಟಾಗಿ ಬ್ರಾಕೆಟಲ್ಲಿ ಅಹಂಕಾರ ಅಂತಾರೆ. ಅಹಂಕಾರ ಮಾಡುವ ಹೆಣ್ಣಾಗಲಿ ಗಂಡಾಗಲಿ ಸಮಾಜ ಇಷ್ಟಪಡುತ್ತಾ, ಕುಟುಂಬ ಇಷ್ಟಪಡುತ್ತಾ? ಇಲ್ಲ, ಯಾರು ಹತ್ರಕ್ಕೆ ಹೋಗಲ್ಲ. ಅಂದ ಮೇಲೆ ನೀವೆಷ್ಟೇ ಓದಿಸಿದ್ರು ಮಕ್ಕಳ ಮುಂದೆ ನಾವು ಎಷ್ಟೋ ಜನ ಅಪ್ಪ ಅಮ್ಮಂದ್ರು ಹೇಳ್ತಾ ಇರ್ತಕ್ಕಂಥದ್ದು, ನಾವು ಓದಿಸಿದ್ದೇ ತಪ್ಪಾಗೋಯ್ತಾ, ನಾವು ಬೆಳೆಸಿದ್ದೇ ತಪ್ಪ ಅಂತ ಬಂದು ನಮ್ಮ ಹತ್ರ ಮುಂದೆ ಪೀಠಿಕೆ ಇಡ್ತಾರೆ.
ನಾನು ಅವ್ರಿಗೆ ಹೇಳೋದು ನೀವೇ ಸರಿ ಇಲ್ಲ, ಮಕ್ಕಳ ಬಗ್ಗೆ ಏನೂ ಹೇಳಬೇಡಿ. ನಾನು ಫಸ್ಟ್ ಆಪ್ಷನ್ ಪ್ರಶ್ನೆ ಕೊಡೋದು ಅವ್ರಿಗೆ ಏನಂದರೆ, ನೀವು ಸರಿ ಇಲ್ಲ ಸ್ವಾಮಿ. ನಾವು ಸರಿ ಇಲ್ಲ ಅಂದರೆ ಇನ್ನೇನು ಮಾಡಬೇಕು? ಮಕ್ಕಳಿಗೆ ಓದಿಸ್ಬೇಕು, ಊಟ ಹಾಕಬೇಕು, ಬಟ್ಟೆ ಕೊಡಿಸ್ಬೇಕು, ಎಲ್ಲ ಕೊಟ್ಟಿದ್ದೀವಿ. ಒಳ್ಳೆ ಕಾನ್ವೆಂಟಲ್ಲಿ ಓದಿಸಿದ್ದೀವಿ ಸರಿ. ಆಮೇಲೆ ಒಳ್ಳೆ ಮಾರ್ಕ್ಸ್ ತರುವಂಗೆಲ್ಲ ನಾವು ಪ್ರಯತ್ನ ಪಟ್ಟಿದ್ದೀವಿ ಸರಿ. ಈಗೇನಕ್ಕೆ ಬಂದ್ರಿ ಕೇಳೋಕ್ಕೆ? ಎಲ್ಲ ಕೊಟ್ರಿ ತಾನೆ, ಎಲ್ಲ ನಿಮ್ಮ ಇಷ್ಟಂಗೆ ನಡೆದಿದೆ ತಾನೆ. ಅಪ್ರಾಣಿ ನಡೆದಿಲ್ವಲ್ಲ ಅಂತ ಶಾಸ್ತ್ರ ಕೇಳಕ್ಕೆ ಹೋಗ್ತಾರೆ. ಈ ಶಾಸ್ತ್ರದವರು ಇನ್ನೂ ತಲೆವಿರೋ ಒಂದು ಸ್ಟಾಕ್ ಕಳಿಸ್ತಾರೆ, ಮೇಲಕ್ಕೆ ಹೇಳಬಾರ್ದು. ಮಗು ಹುಟ್ಟಾಯಿತು, ಮಗು ಬೆಳೆಸಾಯಿತು, ಅದನ್ನು ಮಾಡಿ ಇದನ್ನು ಮಾಡಿ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ಹೇಳ್ತಾ ಹೇಳ್ತಾ ಜೀವನನೇ ಕಳೆದೋಗುತ್ತೆ. ಅಪ್ಪ ಅಮ್ಮನಿಗೂ ನಂಬಿಕೆ ಹೋಯ್ತು, ಮಕ್ಕಳಿಗೂ ನಂಬಿಕೆ ಹೋಯ್ತು, ಕೊನೆಗೆ ಹಣನೂ ಹೋಯ್ತು, ಸಮಯನೂ ಹೋಯ್ತು, ನೆಮ್ಮದಿನೂ ಹೋಯ್ತು. ಇನ್ನು ಎಲ್ಲಿ ಸಿಕ್ಕತ್ತೆ ನಿಮಗೆ ಭವಿಷ್ಯ? ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಮಗುವಿನ ಭವಿಷ್ಯವನ್ನು ಒಂದನ್ನು ಗಮನ ಇಟ್ಕೊಂಡು ಒಂದು ಪೇಪರ್ ದೊಡ್ಡದಾಗಿ ಬರೆದಿಟ್ಕೊಳ್ಳಿ. ನಿಮ್ಮ ಮಗುವಿನ ಭವಿಷ್ಯ ಹೆಣ್ಣಾಗಲಿ ಗಂಡಾಗಲಿ 6 ವರ್ಷದ ಒಳಗಡೆ ಭವಿಷ್ಯವನ್ನು ರೂಪಿಸ್ತಕ್ಕಂತಹ ಪ್ರಜ್ಞಾಸ್ಥಿತಿಯನ್ನು ನಿಮ್ಮ ಮಕ್ಕಳಿಗೆ ಸಿದ್ಧತೆ ಮಾಡ್ತಕ್ಕಂಥ ವಿಚಾರವೇ ಈ ದಿನದ ರಹಸ್ಯ. ಎಷ್ಟು ವರ್ಷಕ್ಕೆ? 6 ವರ್ಷದ ಒಳಗಡೆ ಮಗುವಿನ ಭವಿಷ್ಯವನ್ನು ಮಗು ರೂಪಿಸ್ಕೊಳ್ತಕ್ಕಂತಹ ದಾರಿಗೆ ತಗೊಂಡೋಗಿದ್ದಾರೆ. ಗೊತ್ತೇ ಇಲ್ಲ ಯಾರು ತಗೊಂಡೋಗೋರೆ. ಈಗಾದರೂ ಕಾಲ ಮಿಂಚಿಲ್ಲ, ಅವಕಾಶ ಆದಷ್ಟು ಮಟ್ಟಕ್ಕೆ ತಿಳ್ಕೊಳ್ಳಿ. ಏನು ಮಾಡಬೇಕಿತ್ತು, ಏನು ಮಾಡಿಲ್ಲ, ಹಾಗಾದರೆ ನಾವು ಏನು ತಿಳ್ಕೋಬೇಕಿತ್ತು, ಏನು ತಿಳಿದಿಲ್ಲ, ಈ ವಿಚಾರವನ್ನು ನಿಮ್ಮ ಮುಂದೆ ಇವತ್ತು ಇಡ್ತೀನಿ. 6 ವರ್ಷದೊಳಗಡೆ ನಾವೆಲ್ಲ ಮಾಡಿದ್ದೀವಿ ಅಂದರೆ ದೇವಸ್ಥಾನ ಕರ್ಕೊಂಡು ಹೋಗಿದ್ದೀವಿ, ಎಲ್ಲ ಮಾಡಿಸಿದ್ದೀವಿ, ಹೆಸರಿಟ್ಟಿದ್ದೀವಿ, ಇದಲ್ಲ. ಇದಕ್ಕೆ ಮೀರಿದೊಂದು ಅತಿ ಮುಖ್ಯವಾದ ವಿಚಾರ ಇದೆ. ಅದು ತಪ್ಪು ಯಾರದ್ದೂ ಅಲ್ಲ. ಆ ತಪ್ಪು ಯಾಲ್ಲಿಂದ ಆಗ್ತಾ ಇದೆ ಅಂತಕ್ಕಂಥ ವಿಚಾರ ಗೊತ್ತಿದ್ದರೂ ಗೊತ್ತಿಲ್ಲದ ರೀತಿಯಲ್ಲಿ ಬದುಕ್ತಾ ಇದ್ದೀವಲ್ಲ, ಇದು ಮಕ್ಕಳ ಭವಿಷ್ಯವೂ ಇಲ್ಲ, ನಿಮ್ಮ ಭವಿಷ್ಯವೂ ಇಲ್ಲ. ಆದರೂ ಭವಿಷ್ಯವನ್ನು ಕೇಳ್ತಾ ಇದ್ದೀರಾ. ನೀವೇ ಸ್ವಲ್ಪ ಯೋಚನೆ ಮಾಡಿ. ಇವತ್ತಿನ ವಿಷಯ ಹೇಳಿದ್ದನ್ನು ನಾನು ಅಮೂಲ್ಯವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂಥ ವಿಚಾರವನ್ನು ಕಾರ್ಯಕ್ರಮದಲ್ಲಿ ಸ್ವಲ್ಪ ಆದಷ್ಟು ಮಟ್ಟಕ್ಕೆ ಅರ್ಥವನ್ನು ಈ ಕಡೆಗೆ ಕಿವಿ ಕೊಟ್ಕೊಂಡು ಜ್ಞಾನವಂತರಾಗಿ ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡಿ. ನಂತರ ಇದು ನಿಮಗೆ ಎಷ್ಟು ಮಟ್ಟಕ್ಕೆ ಅರ್ಥ ಆಯಿತು, ಎಷ್ಟು ಸರಿ ಅಂತಕ್ಕಂಥದ್ದು ನಿಮ್ಗೆ ಅರ್ಥ ಆಗಿದ್ದರೆ ಇನ್ನೊಬ್ಬರಿಗೆ ಅದನ್ನು ಹಂಚಿ. ಯಾಕೆ ಅಂದರೆ ಒಳ್ಳೆಯದನ್ನು ಇನ್ನೊಬ್ಬರಿಗೆ ಹಂಚಬೇಕಂತೆ. ಆ ಹಂಚು ತಿನ್ನೋದು ನಮ್ಮ ಭಾರತ ದೇಶದ ಸಂಸ್ಕಾರ. ಏನು ಹೇಳ್ತೀಮ್ಮ? ಹೌದು. ವಿದ್ಯೆಯನ್ನು ಹಂಚುವುದು, ಹಣವನ್ನು ಹಂಚುವುದು, ಊಟವನ್ನು ಹಂಚುವುದು, ಇವೆಲ್ಲವೂ ನಮ್ಮಲ್ಲಿ ಸಂಸ್ಕಾರಗಳ ಬಲದಲ್ಲಿ ಇದೆ. ಕಾರಣ ಏನಂದರೆ ಇನ್ನೊಬ್ಬರಿಗೆ ಅದನ್ನು ಯಾರೋ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ, ಯಾರೋ ಜೀವನ ಬೇಡ ಅಂತ ಕೂತಿರ್ತಾರೆ. ನಿಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು. ಅವ್ರಿಗೆ ನಿಮಗೆ ಅರ್ಥ ಆದಮೇಲೆ ನೀವು ಒಂದು ಸರಿ 2 ಸಲ ನೋಡಿ, ಈಗಲೂ ಕೇಳಿಸ್ಕೊಳ್ಳಿ, ಆಮೇಲೆ ಇನ್ನೊಬ್ರಿಗೆ ಕಳಿಸಿ ನಿನ್ಗೆ ಅರ್ಥ ಆಯ್ತಾ ಅಂತ. ಅವ್ರು ಖುಷಿ ಪಡ್ತಾರಲ್ಲ, ಅದು ನಿಮಗೆ ಒಂದು ಗಾಡ್ ಗಿಫ್ಟ್. ಅವ್ರಿಗೊಂದು ನೆಮ್ಮದಿ ಬರುತ್ತಲ್ಲ, ಅದು ನಿಮಗೊಂದು ದೊಡ್ಡ ಸಂಸ್ಕಾರ ಆಗತ್ತೆ. ಮಕ್ಕಳಿಗಾದರೂ ಅಷ್ಟೇ, ಏನು ಹೇಳಕ್ಕೆ ಹೋಗಬೇಡಿ, ನೀನು ಹಿಂಗಿರು ಹಂಗಿರು ಅಂತ. ಇವತ್ತು ಕಾರ್ಯಕ್ರಮದಲ್ಲಿ ಬರ್ತಾ ಇರ್ತಕ್ಕಂಥ ವಿಚಾರವನ್ನು ಮಕ್ಕಳ ಮುಂದೆ ಕೊಡಿ. ಇದೊಂದು ಸ್ವಲ್ಪ ನೋಡಪ್ಪ, ನಿನ್ಗೆ ಇಷ್ಟ ಆಗತ್ತಾ ನೋಡಮ್ಮ ಅಂತ. ಅವ್ರಿಗೆ ಅರ್ಥ ಆದಾಗ ಅವ್ರು ಖುಷಿ ಆಗ್ತಾರೆ, ಅದು ನಿಮಗೆ ಗಿಫ್ಟ್ ಸಿಕ್ಕತ್ತೆ. ಈ ರೀತಿಯಾಗಿ ಹಂಚು ತಿನ್ನುವ ಪದ್ಧತಿಯನ್ನು ಯಾವುದೇ ವಿದ್ಯೆ ಮತ್ತು ಅನ್ನವನ್ನು ಹಂಚು ತಿಂತಕ್ಕಂಥದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು, ಅಷ್ಟೊಂದು ಅರ್ಥಗರ್ಭಿತವಾದ ಹೊಸ ವಿಷಯ ಯಾವುದಪ್ಪ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ವಿಷಯಕ್ಕೆ ಬಂದ್ಬಿಡೋಣ. ಮಾತು ಕೊರತೆ ಮತ್ತು ಕ್ರೂರತೆ. ಯಾಕೆ ಈ ರೀತಿ ಮಾತು ಬರಬೇಕು? ಯಾಕೆ ಮಕ್ಕಳಲ್ಲಿ ಅಹಂಕಾರ ಬರಬೇಕು? ದೊಡ್ಡವ್ರಲ್ಲಿರೋನಮ್ಮ ಇದೆ, ದೊಡ್ಡವರಲ್ಲೂ ಅಹಂಕಾರ ಇದೆ, ಇನ್ನು ಮಕ್ಕಳಲ್ಲೂ ಅಹಂಕಾರ ಇದೆ. ನನ್ನ ಮಾತೇ ಕೇಳಲ್ಲ ಅಂತ ನೀವು ಶಾಸ್ತ್ರ ಕೇಳಕ್ಕೆ ಹೋದರೆ ತಪ್ಪು ಯಾರ್ದು? ಯೋಚನೆ ಮಾಡಿ. ನಮ್ಮ ಮಾತು ಕೇಳಲ್ಲ, ನಾವು ಹೇಳಿದ್ದು ಒಪ್ಕೊಳ್ಳಲ್ಲ, ಈ ಥರ ಹೇಳಿದ್ರೆ ಯಾರಿದಕ್ಕೆ ಹೊಣೆ? ಅದಕ್ಕೆ ಹೊಣೆ ಯಾರು ಅಂದರೆ ನೀವೇ ಆಗಿರಬೇಕಿತ್ತು, ಆಗಿಲ್ಲ. ಅದನ್ನು ಇವತ್ತು ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಮಾತು, ಎಲ್ಲರ ಮಾತು ಕೇಳೋಕ್ಕೆ ಇಷ್ಟಪಡಲ್ಲ, ಕೆಲವ್ರ ಮಾತು ಮಾತ್ರ ಕೇಳೋಕ್ಕೆ ಇಷ್ಟ ಆಗತ್ತೆ. ಅದಕ್ಕೆ ಮೂಲ ಅರ್ಥ ಏನಂದರೆ, ತಾಯಿಯ ಗರ್ಭಾವ್ಯವಸ್ಥೆ, ಹೌದಲ್ಲ? ತಾಯಿಯ ಗರ್ಭಾವ್ಯವಸ್ಥೆಯಲ್ಲಿ ಮಗು 5 ತಿಂಗಳ ಕಾಲ, 9 ತಿಂಗಳಲ್ಲಿ 5 ತಿಂಗಳು ಯಾಕೆ ಹೇಳ್ತಾ ಇದ್ದೀರಾ ಅಂತ ಅನ್ಕೋಬೇಡಿ, 48 ದಿನ ಮಗು ಪ್ರಜ್ಞಾಸ್ಥಿತಿಗೆ ಬಂದಿರಲ್ಲ. ಅದು ಭ್ರೂಣ ವ್ಯವಸ್ಥೆಯಲ್ಲಿರುತ್ತೆ.
ಮಗು ಹೊರ ಪ್ರಪಂಚಕ್ಕೆ ಬರೋವರೆಗೂ ಅದಕ್ಕೆ ಮಗು ಅಂತ ಹೇಳಲ್ಲ, ಭ್ರೂಣ ಅಂತಲೇ ಹೇಳೋದು. ಅಂದರೆ ಮಾಂಸದ ಮುದ್ದೆ, ಕಣ್ಣಿರುತ್ತೆ, ಮೂಗಿರುತ್ತೆ, ಉಸಿರಾಡ್ತಾ ಇರುತ್ತೆ. ಆದರೆ ಮಗು ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ಹೊರ ಪ್ರಪಂಚಕ್ಕೆ ಬಂದ ಮೇಲೆ ಮಗುವಾಗತ್ತದು. ಆದರೆ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂದರೆ, ಇದನ್ನು ಸಾಕಷ್ಟು ಕಾರ್ಯಕ್ರಮದಲ್ಲಿ, ಪ್ರವಚನದಲ್ಲಿ ಮತ್ತು ಮುಖ್ಯವಾಗಿರ್ತಕ್ಕಂಥ ಭಗವದ್ಗೀತೆ ಈ ಥರ ಪುಸ್ತಕಗಳನ್ನ ಓದೋರಿಗೆ ಇದು ಅರ್ಥ ಆಗಿಲ್ಲ ಅಂತ ನಾನು ಹೇಳಿಕ್ಕೆ ಬರಲ್ಲ. ಅದನ್ನು ಸಂಕ್ಷಿಪ್ತವಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಇನ್ನೊಮ್ಮೆ ಜ್ಞಾಪಿಸ್ತಾ ಇದ್ದೀನಿ ನಾನು. ಏನದು ಅಂದರೆ, ಈ ಒಳ್ಳೆಯ ಮಾತು ಆಡಬೇಕು, ಒಳ್ಳೆಯ ಮಾತು ಕಲ್ತ್ಕೋ ಅಂತ ಎಷ್ಟು ಜನ ಹೇಳಲ್ಲಮ್ಮ, ಎಲ್ರಿಗೂ ಅದು ಬೇಕು. ಹೌದಾ? ಬರ್ತಿಲ್ಲ ಬಂದಿಲ್ಲ ಅಂದ್ರೆ ಅರ್ಥ ಏನು? ತಾಯಿ ಗರ್ಭದಿಂದಲೇ ಎಲ್ಲ ಮಕ್ಕಳು ಹುಟ್ಟೋದು. ತಾಯಿ ಗರ್ಭದಿಂದ ಎಲ್ಲ ಮಕ್ಕಳು ಹುಟ್ಟಿದ್ರು, ಎಲ್ಲರೂ ಚೆನ್ನಾಗಿ ಆಡಬೇಕಲ್ಲ. ಇಲ್ಲಿ ಕೊರತೆ ಆಗಿರ್ತಕ್ಕಂಥದ್ದು ಏನು ಕೊರತೆ ಆಗಿದೆ? ಗರ್ಭ ವ್ಯವಸ್ಥೆಯಲ್ಲಿ ಆ ಭ್ರೂಣಕ್ಕೆ ಏನು ಡ್ಯಾಮೇಜ್, ತೊಂದರೆಯಾಗಿದೆ, ಆಕಸ್ಮಿಕವಾದ ತೊಂದರೆ. ಅದು ಯಾರಿಂದ ತೊಂದರೆ ಆಗಿದೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ ಈ ಪದ ಬಳಸಬೇಕಾಗತ್ತೆ ಅಂದರೆ, ಸಂತಾನವನ್ನು ಪಡಿತಕ್ಕಂತಹ ಯಾವುದೇ ಒಂದು ಗರ್ಭವತಿ ಆಗ್ತಕ್ಕಂಥ ಒಂದು ಹೆಣ್ಣಿಗೆ ಮಾಹಿತಿಯ ಕೊರತೆಯಿಂದಾಗಿ ಗರ್ಭವತಿ ಆಗಬೇಕು ಅನ್ನೋದು ಒಂದು ಇಟ್ಟವರೇ ಹೊರತು, ಗರ್ಭವತಿಗೆ ಸಂಸ್ಕಾರ ಏನು ಅಂತಕ್ಕಂಥದ್ದು ಏನು ಅಂದರೆ ಸೀಮಂತ ಮಾಡ್ತೀವಲ್ಲ ಅದು ಅಂತ ಅನ್ಕೋತಾರೆ. ಅದಲ್ಲ, ಅಲ್ಲವೇ ಅಲ್ಲ. ಆ ವಿಚಾರನ ಇವತ್ತು ಸಂಕ್ಷಿಪ್ತವಾಗಿ ಹೇಳೋಣ, ನಿಮ್ಗೆ ಆಶ್ಚರ್ಯ ಕೂಡ ಆಗತ್ತೆ. ಅದಕ್ಕೆ ಹೇಳ್ತಾ ಅಂದರೆ, ನರಮಂಡಲ, ದೇಹದಲ್ಲಿ ಇರ್ತಕ್ಕಂಥ ನರಮಂಡಲ ಇದೆಯಲ್ಲಮ್ಮ, ಈ ನರಮಂಡಲದ ಕೊರತೆಯಿಂದ ಮಕ್ಕಳ ಭವಿಷ್ಯ ಅವರು ರೂಪಿಸ್ಕೊಳ್ಳೋಕ್ಕಾಗಿಲ್ಲ, ನೀವು ರೂಪಿಸ್ಕೊಳ್ಳೋಕ್ಕಾಗಿಲ್ಲ ಅಂತ ಹೇಳಬೇಕಾಗತ್ತೆ. ಈ ನರಮಂಡಲ ವ್ಯವಸ್ಥೆ ಈ ಗರ್ಭ ವ್ಯವಸ್ಥೆಯಲ್ಲಿದ್ದಾಗ ಏನು ತೊಂದರೆ ಆಯಿತು, ಯಾಕೆ ತೊಂದರೆ ಆಯಿತು, ಕಾರಣ ಯಾರು ಅನ್ನೋದು ನೀವೆಲ್ಲ ತಿಳ್ಕೊಬೇಕಲ್ಲ. ಸ್ವಲ್ಪ ಆದಷ್ಟು ಮಟ್ಟಿಗೆ ಭಕ್ತಿಪೂರ್ವಕವಾಗಿ ಸ್ವಲ್ಪ ಕೇಳಿಸ್ಕೊಳ್ಳೋಕೆ ಕಾಯ್ತಾರಿ, ಹೇಳ್ತೀನಿ. ಕರೆ ಇದೆಯಾ? ಹೌದು ಗುರುಜಿ. ನೀವು ಬಾದಾಮಿಯಿಂದ ಲಕ್ಷ್ಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ ಕೇಳಬೇಕಾಗಿತ್ರಿ ಮೇಡಮ್. ನಿಮ್ಮ ನಕ್ಷತ್ರ ತಿಳಿಸಿ. ನಂದು ಉತ್ತರಾಭಾದ್ರ ನಕ್ಷತ್ರದ. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಹೇಳಮ್ಮ. ಹಲೋ, ಹೇಳಮ್ಮ. ನಿಮ್ಮ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳು ಗುರುಗಳೇ. ಓಕೆ ಅಮ್ಮ, ಸಂತೋಷ. ಹೇಳು ತಾಯಿ. ಗುರು ಯಾಕೆ ಮುಂದಕ್ಕೆ ಹೋಗ್ಲಿಲ್ಲ, ಅಲ್ಲೇ ನಿಂತೋದೆ? ರನ್ನಿಂಗ್ ಆಗ್ತದೆ ಗುರುಗಳೇ, ಆದ್ರೆ ನನಗೆ ಡೇಟ್ ಸರಿಯಾಗಿ ಆಗ್ತಾ ಇಲ್ಲ ಗುರುಗಳೇ. 2-3 ವರ್ಷ ಆಯ್ತು. ಮಂತ್ಲಿ ಸರಿಗೆ ಆಗ್ತಿಲ್ವಾ? ಹ್ಞೂ ರೀ ಗುರುಗಳೇ. ಎಷ್ಟು ವರ್ಷ ನಿಂಗೆ? 44 ರೀ. ಏನಮ್ಮ ಇದು ಕತೆ? 40 ವರ್ಷಕ್ಕೆ ಈ ಪ್ರಶ್ನೆ ಕೇಳ್ತಿದ್ಯಾ ತಾಯಿ? ಮತ್ತೆ ಮಕ್ಕಳೆಷ್ಟು ನಿಂಗೆ? 2 ಗುರುಗಳ್ರಿ. ಆ ಮಕ್ಕಳ ನಕ್ಷತ್ರ ಹೇಳಮ್ಮ. ಮೊದಲೇ ಮಗಂದು ಅನುರಾಧ ನಕ್ಷತ್ರ ರೀ, 2ನೇ ಮಗಳದು ಮಘ ನಕ್ಷತ್ರ ರೀ. ಓಕೆ, ಈಗ ನಿನ್ನ ಮೊದಲಿಂದನೂ ಈ ಕೊರತೆ ಇದೆಯಾ, ಇತ್ತೀಚೆಗೆ ಕೊರತೆ ಬಂತಾ? ಇತ್ತೀಚೆಗೆ ಅಂದ್ರೆ ಈಗ ಮಗಳ ಮಗ ನಕ್ಷತ್ರ ಹೇಳಿದ್ನಲ್ರಿ ಗುರುಗಳ, ಅಕ್ಕಿ ಮೇಲೆ ಒಂದ್ ಮಗು ಅಬಾರ್ಷನ್ ಆತ್ರಿ ಗುರುಗಳ. ಅದಾದ್ರಿಂದ ಒಟ್ಟ ಸರಿಯಾಗಿ ಆಗ್ತಾ ಇಲ್ರಿ ಗುರುಗಳ. ನೀನು ಬರೀ ಕೇಳ್ಕೊಂಡೆ ಕಾಲ ಕಳೀತಾ ಇದೆಯಲ್ಲ, ಏನು ಮಾಡೋಣ? ಬರೀ ಕೇಳ್ಕೊಂಡೆ ಎಲ್ಲ ತಿಳ್ಕೊಳಕ್ಕೆ ತೀರ್ಮಾನ ಮಾಡಿದ್ಯಾ? ಗುರುಗಳ ಮನ್ಯಾಗ ಹೇಳಮ್ಮ. ನೀನು ಬರೀ ಕೇಳಕ್ಕೆ ಮಾತ್ರ ಕರೆ ಮಾಡ್ತಿದ್ಯಾ, ಸರಿ ಮಾಡ್ಕೋತೀಯಾ ಅಂತ ಕೇಳ್ತಾ ಇದ್ದೀನಿ. ಸರಿ ಮಾಡ್ಕೋತೀನ್ರಿ ಗುರುಗಳ. ಯಾವಾಗಮ್ಮ? ಇದು ಎಷ್ಟನೇ ಸಲ ಕರೆ ಮಾಡಿರೋದು ನೀನು? ಗುರುಗಳ ಇದು 2ನೇ ಸಲ ರೀ ನಾನು. ಅದಕ್ಕೆ ಮತ್ತೆ ಹೇಳ್ತಾ ಇರೋದು ನಾನು. ನೀನು ಬರೀ ಕೇಳೋಕ್ಕಷ್ಟೇ. ಕೆಲವ್ರಿಗೊಂಥರ ಕ್ಯೂರಿಯಾಸಿಟಿ, ಕಾಯ್ಕೊಂಡಿರ್ತಾರೆ. ಕಾರ್ಯಕ್ರಮ ಸ್ಟಾರ್ಟ್ ಯಾವಾಗ ಆಗುತ್ತೆ? ಕೆಲವು 3 ಗಂಟೆಗೆ ಮಾಡ್ತಾರೆ, ಮಧ್ಯಾಹ್ನ 12 ಗಂಟೆಗೆ ಮಾಡಿಬಿಡ್ತಾರೆ. ಕಾರ್ಯಕ್ರಮ ಬರೋದು 4:15, 12 ಗಂಟೆಗೆ ಮಾಡ್ತಾರೆ. ಗುರುಗಳಿಗೆ ಕೊಡಿ ಅಂತ ಈ ಮಟ್ಟ ಕೊಟ್ಟೋಗಿದ್ದಾರೆ ಜನ. ಏನು ಸಮಯನೇ ಗೊತ್ತಾಗ್ತಾ ಇಲ್ಲ, ನಂಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ರಾತ್ರಿ 10:30 ಮಾಡ್ತಾರೆ ಗುರುಗಳಿಗೆ ಕೊಡಿ ಅಂತ. ನೀನು ಬೇಕು ಅಂತ ಮಾತಾಡ್ತಾವ್ರ ಅಥವಾ ಅವ್ರಿಗೆ ಜ್ಞಾಪಕ ಬಂದಾಗ ಮಾತಾಡ್ತಾರೆ, ನಂಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ಈಗ ವಿಷಯಕ್ಕೆ ಬರೋಣ. ಏನಪ್ಪ ಅಂದರೆ, ಮಖೇ ನಕ್ಷತ್ರದ ಮಗು ಹುಡ್ತಲ್ಲಮ್ಮ, ಅಲ್ಲಿಂದ ಶುರುವಾಯಿತು ನಿಂದು. ಈಗ ಮಗು ಎಷ್ಟು ವರ್ಷ? ಈಗ ನಾಳೆ ಜೂನ್ 28ಕ್ಕೆ 9 ಮುಗೀತದ್ರಿ. ಏನಮ್ಮ ತಾಯಿ, ಎಂಥ ಬುದ್ಧಿವಂತೆ, ಪುಣ್ಯವಂತೆ ನೀನು. 9 ವರ್ಷ ಮಗು ಆಗಿದೆ. ಮಖೇ ನಕ್ಷತ್ರಕ್ಕೆ ಮಗು ನನ್ನ ಹೊಟ್ಟೆಯಲ್ಲಿ ಏನು ಕೊಡ್ತು? ಮಗು ಹುಟ್ಟೋದ್ರಿಂದ ಅಪ್ಪನಿಗೇನು? ಫೈನಾನ್ಸ್ ಲಾಟ್ರಿ. ಅಮ್ಮನಿಗೇನು? ಅನಾರೋಗ್ಯದ ಲಾಟ್ರಿ.
ಕುಟುಂಬಕ್ಕೇನು ಯೋಚನೆ ಮಾಡುವ ಲಾಟ್ರಿ. ಎಂಥ ಧೈರ್ಯವಂತರಮ್ಮ ನೀವು. ಇದನ್ನು ಸೋಮಾರಿತನ ಅಂತ ನಮ್ಮ ಭಾಗದಲ್ಲಿ ಹೇಳ್ತೀವಿ. ಯಾಕೆ ಅಂದರೆ ಜವಾಬ್ದಾರಿ ಇಲ್ಲದ್ದು ಸೋಮಾರಿತನ. ಏನೋ ಮಕ್ಕಳಾಗಬೇಕು, ಮದುವೆ ಆಗಬೇಕು, ಬೆಳೆಸ್ಕೊಂಡು ಹೋಗ್ಬೇಕು, ಸಮಯ ಸಿಕ್ಕರೆ ಎಲ್ಲ ಒಂಚೂರು ಕೇಳ್ಕೊಂಬಿಡ್ಬೇಕು. ಅದು ಒಳ್ಳೆಯದಾದ್ರೂ ಸರಿ, ಕೆಟ್ಟದಾದ್ರೂ ಸರಿ, ಅವ್ರು ಹೇಳೋದು ಇವ್ರು ಒಪ್ಕೊಂಬಿಡ್ಬೇಕು. ಈ ಜೀವನ ನಿನಗೆ ತುಂಬ ಕಷ್ಟವಾಗತ್ತೆ. ಸೋಮಾರಿತನವನ್ನು ದಯವಿಟ್ಟು ಬಿಟ್ಟು ಬೇಜಾರು ಮಾಡಿಕೊಳ್ಳದೆ ಗಂಡನ್ನು ಕರ್ಕೊಂಡು ನಿನ್ನ ಮಖೆ ನಕ್ಷತ್ರ ಮಗುವನ್ನು ಕರ್ಕೊಂಡು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಈಗ ನಿನಗಾಗಿರುವಂತಹ ಸಮಸ್ಯೆ, ನಿನ್ನ ಮಗು ಎಷ್ಟು ಅನುಭವಿಸ್ತಾ ಇದೆ, 9 ವರ್ಷದ ಮಗು ಅಂತ ನಿನಗಿನ್ನೂ ಅರ್ಥ ಆಗಿಲ್ಲ, ಸರಿ ಮಾಡು. ಇಲ್ಲ ಅಂದರೆ ಆ ಮಗು ಭವಿಷ್ಯವನ್ನು ಹಾಳು ಮಾಡಿ ಇಟ್ಬಿಟ್ಟಿದ್ಯಾ. ಆಲ್ರೆಡಿ 9 ವರ್ಷ ಆಗೋಗಿದೆ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು ತಾಯಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ನರಮಂಡಲದ ಕುರಿತಂತೆ ಮುಂದುವರಿಸ್ತಾ ಹೋಗೋದಾದರೆ, ಈಗ ಪ್ರತಿ ದೇಹದಲ್ಲಿ ಎಲ್ಲ ವಿಚಾರಗಳು ಚೆನ್ನಾಗಿರಬೇಕು, ರಕ್ತ ಚಲನೆ ಆಗಬೇಕು, ಗಾಳಿ ಒಳ್ಳೆ ಶುದ್ಧವಾದ ಗಾಳಿ ದೇಹವೆಲ್ಲ ಸಂಚರಿಸಬೇಕು, ಅದನ್ನು ಹೇಳ್ತಾನೆ ಇದ್ದೀವಿ. ಇದೆಲ್ಲ ಆಗಬೇಕಲ್ಲ. ಹೌದು. ಈಗ ನರಮಂಡಲದಲ್ಲಿ ಪೈಪ್ ಮಧ್ಯದಲ್ಲಿ ಪಂಚರ್ ಆಗಿಬಿಟ್ರೆ ಮುಂದಕ್ಕೆಲ್ಲೋಗುತ್ತೆ, ಅಥವಾ ಗಂಟು ಹಾಕ್ಕೊಂಡ್ಬಿಟ್ರೆ ಮುಂದಕ್ಕೆಲ್ಲೋಗುತ್ತೆ, ಅಥವಾ ಸಣ್ಣ ಆಗಿಬಿಟ್ರೆ ಮೆಲ್ಟ್ ಆಗಿಬಿಟ್ರೆ ಎಲ್ಲೋಗುತ್ತೆ. ಇದು ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ನರಮಂಡಲದಲ್ಲಿ ಡ್ಯಾಮೇಜ್ ಆಗ್ತಕ್ಕಂತಹ ಸನ್ನಿವೇಶ ಪ್ರತಿ ಮಕ್ಕಳಿಗೂ ಆಗತ್ತೆ. ನರಮಂಡಲ ಪ್ರತಿಯೊಂದು ಮಗುವಿಗೂ ಸಮಸ್ಯೆಯಲ್ಲೇ ಇರುತ್ತೆ. ಅದು ನಮಗಿನ್ನೂ ಗೊತ್ತಾಗಿಲ್ಲ. ಯಾಕೆ ಸ್ವಾಮಿ ಸಮಸ್ಯೆಯಲ್ಲಿ ದೇವ್ರು ತಾನೇ ಕೊಟ್ಟಿದ್ದು ಅಂತೀರಾ? ಮುಂದೆ ಹೇಳ್ಕೊಡೋಣ. ಈಗ ಸರಿ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ರಂಜಾನ್ ಪಾಷಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ಅಗ್ರಿಬೊಮ್ಮೆ ತಾಲೂಕು ಮರೇಪೇಟೆ ಗ್ರಾಮ ಮೇಡಮ್, ವಿಜಯನಗರ ಜಿಲ್ಲಾ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮೇಡಮ್ ನಮ್ಮ ಮಗ ಈಗ 2 ವರ್ಷದಿಂದ ಒಂದು ಮಗು ತಿರುಗಿ ಅಂತ ಮೇಡಮ್, ನಡುಗು ಮಗ 7 ಮಾಸ ಆಗಿತ್ತು ಮೇಡಮ್. ಓಕೆ, ಟಿವಿ ನೋಡ್ತಾ ಮಾತನಾಡಬೇಡಿ ದಯಮಾಡಿ. ಇಲ್ಲ ಮೇಡಮ್, ಇಲ್ಲಿ ಬಳ್ಳಿ ಕಡೆಗೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ ಗುರುಗಳೇ, ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿ. ಏನು ಮಗು ಏನು ಹೋಗಿದ್ದೋದು ಅಂತ ಹೇಳಿದ್ರಿ ನೀವು? ಗುರುಗಳೇ, ಮಗು ಈಗ 2 ವರ್ಷದಿಂದ ಮಗು ತಿರುಗಿ ಬಂತು ಗುರುಗಳೇ. ಹಾಂ, 8 ಪಾಸ್ ಆಗಿತ್ತು ಗುರುಗಳೇ. 8ನೇ ಕ್ಲಾಸ್ ಓದ್ತವನ. ಅದು 2 ವರ್ಷದಿಂದ ತಿರುಗಿ ಅಂತ ಗುರುಗಳೇ. ಅವನ ಮೇಲೆ ಬಿದ್ದಿದ್ದ ಗುರುಗಳೇ, ಸೈಕಲ್ ಆಡಕ್ಕೆ ಬಿದ್ದಿದ್ದ. ಹಲೋ. ಹಾಂ, ನಿಮಗೆ ನಿಮ್ಮ ಪ್ರಶ್ನೆ ನನಗೆ ಕರೆಕ್ಟಾಗಿ ಕೇಳಿಸ್ತಾ ಇಲ್ವಲ್ಲ, ಅದು ಸಮಸ್ಯೆ ಆಗ್ತಾ ಇದೆ. ನಿಮ್ಮ ಪ್ರಶ್ನೆ ನಮ್ಗೆ ಅರ್ಥನೇ ಆಗಲಿಲ್ಲ. ಸ್ವಲ್ಪ ಮನೆಯಿಂದ ಹೊರಗಡೆ ಬಂದು ಮಾತಾಡಿ. ನಿಮ್ಮ ಧ್ವನಿ ಸ್ಪಷ್ಟವಾಗಿ ನಮಗೆ ಕೇಳಿಸ್ತಾ ಇಲ್ಲ. ಈಗ ಹೇಳಿ. ಹಲೋ. ಹಲೋ ಗುರುಗಳೇ, ಕೇಳ್ತಾ ಇದೆ? ನಿಮ್ಮ ಪ್ರಶ್ನೆ ಕರೆಕ್ಟಾಗಿ ಕೂಲಂಕಷ ನಂಗೆ ಅರ್ಥ ಆಗ್ತಾ ಇಲ್ಲ, ಕಟ್ ಆಗ್ತಾ ಇದೆ. ಈಗ ನೋಡಿ ಗುರುಗಳೇ. ಹಾಂ, ಹೇಳಿ. ಗುರುಗಳೇ, ಅದು ಅವನು 8 ಪಾಸ್ ಆಗಿದ್ದ ಗುರುಗಳೇ. 2 ವರ್ಷದಿಂದ ತಿರುಗಿ ಅಲ್ಲ ಅವನು. ಏನಾಗಿತ್ತು ತಿಳ್ಕೊಳಕ್ಕೆ? ಇದು ಸೈಕಲ್ ಮೇಲೆ ಬಿಟ್ಬಿಟ್ಟಿದ್ದ ಗುರುಗಳೇ. ಅವನು ಇದು ಆಡ್ತಾ ಹೋಗಿ 8 ಪಾಸ್ ಆಗಿ ಎಕ್ಸಾಮ್ ಬರ್ದ ಪಾಸ್ ಆಗಿತ್ತು ಗುರುಗಳೇ ಅವನು ರಿಸಲ್ಟ್. ಓಕೆ. ಹೋಗಿ ಸೈಕಲ್ ಮೇಲೆ ಆಡ್ಲಿಕ್ಕೆ ಹೋಗಿ, ಅದು ನಮ್ಮ ಮಾಮರ ಮನೆ ಹತ್ರ, ಸಣ್ಣ ಮಾಮರ ನಮ್ಮ ರಿಲೇಷನ್ ಅವರು, ಅವ್ರ ಮನೆ ಹತ್ರ ಹೋಗಿ ಸೈಕಲ್ ಮೇಲಿಂದ ಸಿಸಿ ರೋಡಿಗೆ ಬಿಟ್ಬಿಟ್ಟ ಗುರುಗಳೇ. ಈಗ ಏನಕ್ಕೆ ಆ ಥರ ಆಯಿತು ಅಂತ ನಿಮ್ಮ ಪ್ರಶ್ನೆನಾ? ಹ್ಞೂ ಗುರುಗಳೇ, ಅದ ಪೆಟ್ಲು ಒತ್ತಿದ್ದ ಅವನಿಗೆ. ಒಟ್ಟಿಗೆ ಒತ್ತಿದ ಮೇಲೆ ಲೆಫ್ಟ್ ಸೈಡ್ ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ಮ ಮನೆ 12 ವರ್ಷ ಆಯ್ತು ಗುರುಗಳೇ. ನೀವೇ ಕಟ್ಸಿದ್ದಾ? ಹ್ಞೂ ಗುರುಗಳೇ, ನಮ್ಮ ಇದು ರಿಲೇಷನ್ನೇ ಕಟ್ಟಿದ್ವಿ ಗುರುಗಳೇ. ಅವ್ರಿಗೆ ಕರೆದು ನಮ್ಮ ಅತ್ತಿ ಮಗ ಕಟ್ಟಿ ಹೋಗಿದ್ದ ಗುರುಗಳೇ. ಅಲ್ಲ, ಕಟ್ಸಿ ತಗೊಂಡಿದ್ದ ನೀವು ಹೇಗೆ ಅಂತ? ಇಲ್ಲ ಗುರುಗಳೇ, ನಾವೇ ಕಟ್ಸಿದ್ದೆ, ನಾವೇ ಬುನಾದಿ ನೋಡಿ ಮನಿದು. ರಸ್ತೆ ಪಶ್ಚಿಮಕ್ಕಿದೆಯಾ ದಕ್ಷಿಣಕ್ಕಿದೆಯಾ? ಈ ಕಡೆ ಸೂರ್ಯನ ಕಡೆ ಬಾಗ್ಲಿದೆ ಗುರುಗಳೇ. ಪೂರ್ವಕ್ಕೆ ಬಾಗ್ಲಿದೆ ರಸ್ತೆ. ರಸ್ತೆ ಈ ಕಡೆ ಲೆಫ್ಟ್ ರೈಟ್ ಸೈಡ್ ಇದೆ ಗುರುಗಳೇ. ಇದು ಪಶ್ಚಿಮಕ್ಕಿದೆ, ದಕ್ಷಿಣ ಕಡೆ. ದಕ್ಷಿಣಕ್ಕೆ ರಸ್ತೆ, ಪೂರ್ವಕ್ಕೆ ಬಾಗಿಲು. ಹೌದು ಗುರುಗಳೇ. ನೋಡಿ, ಆ ಮನೆ ಕಟ್ಟಿ ಎಷ್ಟು ವರ್ಷ ಆಯಿತು? 12 ವರ್ಷ ಆಯ್ತು ಗುರುಗಳೇ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಹೇಳಿ. ದಕ್ಷಿಣದ ರಸ್ತೆಗೆ ಪೂರ್ವಕ್ಕೆ ಬಾಗಿಲಿಟ್ಕೊಂಡು ಮನೆಯನ್ನು ಕಟ್ಟಿರೋತಕ್ಕಂಥ ವಿಚಾರ ಏನಂತಂದರೆ, ತಿಳುವಳಿಕೆಯಿಂದ ಮಾಡಿ ಅದನ್ನು ಮ್ಯಾಜಿಕ್ ಮಾಡಿ ಕಟ್ಟಿರ್ತಕ್ಕಂಥದ್ದೇ ಹೊರತು ದಕ್ಷಿಣದ ರಸ್ತೆಗೆ ದಕ್ಷಿಣದ ಬಾಗಿಲು ಕೊಡಬೇಕು. ಒಂದು. ಎರಡನೇದ ಅಲ್ಲ, ಪೂರ್ತಿ ತಿಳ್ಕೊಳ್ಳಿ, ಈಗಲೇ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಒಂದು ಮನೆಯಲ್ಲಿ ಗಂಡು ಸಂತಾನ, ಚಿಕ್ಕ ಮಗು ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ಏನೇ ಆಗಿರ್ಬೋದು, ದುಡಿಯೋ ವ್ಯಕ್ತಿ ಆಗಿರ್ಬೋದು, ದಕ್ಷಿಣದ ರಸ್ತೆಗೆ ಮನೆಯನ್ನು ಕಟ್ಟಿದಾಗ ತುಂಬ ಜನ ಈ ತಪ್ಪನ್ನು ಮಾಡ್ತಾ ಇದ್ದಾರೆ. ಅದು ಯಾರು ಹೇಳ್ತಾರೋ ಗೊತ್ತಿಲ್ಲ.
ಪೂರ್ವಕ್ಕೆ ಬಾಗಿಲು ಇಟ್ಕೊಂಡ್ರೆ ರಸ್ತೆಗೆ ದಕ್ಷಿಣಕ್ಕೆ ಹೋಗ್ಲೇಬೇಕಲ್ಲಮ್ಮ, ಅದನ್ನು ದಕ್ಷಿಣಕ್ಕೆ ಬಾಗಿಲು ಇಟ್ಬಿಡಿ, ಆರಾಮಾಗಿ ಓಡಾಡ್ಬೋದಲ್ಲ. ಇದು ತುಂಬ ದೊಡ್ಡ ಅನಾಹುತ ಆಗ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ. ಇಲ್ಲಿ ಜಾತಿ ಧರ್ಮ ಸೆಕೆಂಡ್ರಿ ಬರಲ್ಲ. ಮುಖಕ್ಕೆ ಸರಿಯಾದ ರೀತಿ ಕಣ್ಣಿಟ್ಟಿದ್ದಾನೆ ಭಗವಂತ. ನಾವು ಆಪರೇಷನ್ ಮಾಡಿ ಹಿಂದಕ್ಕೆ ಇಟ್ಕೊಂಡ್ರೆ ತಪ್ಪ್ಯಾರ್ದು. ಹಾಗಾಗಿ ನಿಮಗೂ ಕೂಡ ಇದು ತುಂಬ ಇಕ್ಕಟ್ಟಿನ ಪರಿಸ್ಥಿತಿ ಕೊಡುತ್ತೆ. ನಿಮ್ಮ ದುಡಿಮೆ ಎಷ್ಟು ಕಷ್ಟಪಟ್ಟರೂ ಅಷ್ಟು ಸೂಕ್ತವಾಗಿರಲ್ಲ, ಮನಸ್ಸಿಗೆ ನೆಮ್ಮದಿ ಇರಲ್ಲ, ಸಮಯ ಕರೆಕ್ಟಾಗಿ ಮನೆ ಬರೋಕ್ಕಾಗಲ್ಲ, ಮನೆಗೆ ಬಂದರೂ ಟೈಮ್ ಸರಿ ಊಟ ಮಾಡೋಕ್ಕಾಗಲ್ಲ, ಮಲ್ಕೊಂಡ್ರೂ ಟೈಮ್ ಸರಿ ನಿದ್ದೆ ಬರಲ್ಲ. ಇದು ಆಗ್ತಾ ಇದೆಯಾ ಇಲ್ವಾ ನಿಮಗೆ? ಕರೆಕ್ಟ್ ಆಗ್ತಾ ಇದೆ ಗುರು, ಹೇಳಿದಂಗೆ ಆಗ್ತಾ ಇದೆ. ಮತ್ತು ಏನಕ್ಕೆ ಬೇಕು ಹೇಳಿ? ಅನ್ಯಾಯವಾಗಿ ಆ ಮಗುನ ಅಕಾಲಿಕವಾಗಿ ದುರ್ಮರಣ ಅದು ಯಾವ ರೀತಿಯಲ್ಲಿ ಹೋಗಬೇಕಿತ್ತು ಆ ಫೋಟೋ ಮನೆಯಲ್ಲಿ ಇಡಬೇಕು. ಇಟ್ಟಿದ್ದೀರಾ? ಅಷ್ಟೇ ಅಷ್ಟೇ. ನಾನು ಅದೇ ಸಾಕಷ್ಟು ಸಲ ಹೇಳ್ತೀನಿ, ಸತ್ತವರ ಫೋಟೋ ಎಲ್ಲರ ಮನೆಯಲ್ಲೂ ಬರಲ್ಲ. ದಕ್ಷಿಣದ ರಸ್ತೆ ಪಶ್ಚಿಮದ ರಸ್ತೆಯಲ್ಲಿ ಇರ್ತಕ್ಕಂಥವ್ರ ಮನೆಗೆ ಸತ್ತವ್ರ ಫೋಟೋ ಹಾಕ್ಕೊಂಡ್ರೇ ಅವ್ರಿಗೆ ಊಟ ಹೋಗೋದು. ಆ ಫೋಟೋ ಒಂದು ಸಲ ನಮಸ್ಕಾರ ಮಾಡಬೇಕು ಅವರು, ಆ ಫೋಟೋಗೆ ಒಂದು ಪೂಜೆ ಮಾಡಬೇಕು, ಆ ಫೋಟೋ ನೋಡ್ಕೊಂಡು ಅಳಬೇಕು, ಆಮೇಲೆ ಹಂಗೇ ಮಲ್ಕೋಬೇಕು. ಏನು ಕರ್ಮಾರಿ ಇದು? ಇದನ್ನು ನಾವು ಅನ್ಯಾಯವಾಗಿ ಒಂದು ಮಗುವನ್ನು ಕೊಲೆ ಮಾಡ್ದಂಗೆ ಆಯಿತು ಅಂದರೆ ಈ ಥರ ಮನೆಗಳು ಕಟ್ಟೋ ಸೂಕ್ತನ ಸ್ವಲ್ಪ ಯೋಚನೆ ಮಾಡಿ. ನೀವು ಮೊದಲು ಆಗಿದ್ದಾಯಿತು, ಇನ್ನೂ ಕಾಲಾವಕಾಶ ಇದೆ, ಆ ಮನೆ ತಪ್ಪು ಬಿಟ್ಟುಬಿಡಿ ಅಂತ ನಾನು ಹೇಳ್ತಿಲ್ಲ. ಬಾಗಿಲ ಬಗ್ಗೆ ನಿಮ್ಗೆ ಆಸಕ್ತಿ ಇದ್ದರೆ ತಿಳ್ಕೊಂಡು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಮತ್ತು ಆ ಮಗು ಹೋಗಿದ್ದಕ್ಕೆ ಕಾರಣ ಹೇಳ್ತಾ ಇದ್ದೀನಿ. ಜೊತೆಗೆ ನೀವು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸಾಲಕ್ಕೆ ಸಿಕ್ಕಾಕ್ಕೊಳ್ಳೋದು, ಯಾರಿಗೋ ಜಾಮೀನು ಕೊಡೋದು, ಈ ಥರ ಸಮಸ್ಯೆ ಆಗಿ ಮನೆಯಲ್ಲಿರೋ ಶ್ರೀಮಂತ ಅಂದರೆ ಹೆಂಗಸರಿಗೆ ಬಿ ಪಿ ಯಾವ ಥರ ಬಿ ಪಿ ಬರುತ್ತೋ ಹೇಳಕ್ಕೆ ಬರಲ್ಲ. ಹೈ ಬಿ ಪಿ ಬರ್ಬೋದು, ಲೋ ಬಿ ಪಿ ಬರ್ಬೋದು. ದಕ್ಷಿಣ ದಿಕ್ಕಿನ ರಸ್ತೆಯಲ್ಲಿ ಯಾರು ಮನೆ ಕಟ್ಟಿದ್ದೀರಾ, ಯಾವ ಕಾರಣಕ್ಕೂ ನೀವು ಎಲೆಕ್ಟ್ರಿಕ್ ವೈರ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಂಡೇ ಸಂಸಾರ ಮಾಡಬೇಕು. ಯಾರ್ಯಾರು ಎಲ್ಲೆಲ್ಲಿ ಮುರ್ಕೊಳ್ಳುತ್ತೋ, ಯಾರ್ಯಾರಿಗೆಲ್ಲ ಆಕ್ಸಿಡೆಂಟ್ ಆಗುತ್ತೋ, ಯಾರು ಹೋದವರು ವಾಪಸ್ ಮನೆಗೆ ಬರ್ತಾರೋ ಇಲ್ವೋ, ಯಾವ ಪುರುಷಾರ್ಥಕ್ರಿ ಬೇಕು ಮನೆ? ಇಂಥ ಬಲವಂತ ಜೀವನ ಬೇಕಾ? ಇಂಥ ದುರಂತವಾದ ಜೀವನ ಬೇಕಾ? ಇದನ್ನು ದೇವ್ರನ್ನ ಕೊನೆಗೆ ಬೈತೀರಾ, ನಮ್ಮ ದೇವ್ರು ಯಾಕೆ ಹಿಂಗೆ ಮಾಡ್ದ ಅಂತ. ಇದು ನಮ್ಮ ಅಹಂಕಾರ ಅನ್ಕೋಬೇಕೇ ಹೊರ್ತು ಬೇರೆಯವ್ರ ಮೇಲೆ ತಪ್ಪಾಕೋದು ಬೇಡ. ನೀವು ಆಗಿದ್ದು ತಪ್ಪಾಯಿತು, ಇನ್ನು ಮುಂದೆ ತಪ್ಪಾಗೋದು ಬೇಡ ಅಂತ ಇದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಬೇಜಾರಾಯ್ತಾ? ಮಾಡ್ಕೊಳ್ಳಿ. ಮುಂದಕ್ಕೆ ತೊಂದರೆ ಆಗೋದು ಬೇಡ. ಭಗವಂತ ಇನ್ನೂ ಬೇಕಾದಷ್ಟು ಸಮಯ ಇದೆ, ಏನು ಬೇಕಾ ನಿಮ್ಗೆ ಸಿಗುತ್ತೆ. ಅದೇ ಮಗು ಮತ್ತೆ ಈ ಭೂಮಿಯಲ್ಲಿ ಹುಟ್ಟಬೇಕಾ ಆ ಮಟ್ಟಕ್ಕೂ ನಿಮಗೆ ರಿಸಲ್ಟ್ ಸಿಕ್ಕತ್ತೆ. ತಿಳ್ಕೊಳ್ಳಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಒಳ್ಳೆಯ ಮಾತೆ ನಮ್ಮ ಭವಿಷ್ಯದ ಮೂಲ ಅನ್ನುವಂಥ ವಿಚಾರವನ್ನು ಗುರೂಜಿ ನಮಗೆ ತಿಳಿಸ್ಕೊಡ್ತಾ ಇದ್ರು. ಇನ್ನು ಈ ರೀತಿಯಾದಂಥ ಹಲವಾರು ವಿಚಾರವನ್ನು ಗುರೂಜಿ ತಿಳಿಸ್ಕೊಡ್ತಾರೆ. ಗುರೂಜಿ ನರಮಂಡಲದ ಕುರಿತಂತೆ ತಿಳಿಸ್ತಾ ಇದ್ರೆ ಮುಂದುವರಿಸ್ತಾ ಹೋಗೋದಾದ್ರೆ, ಈಗ ಇದು ಒಂದು ರೀತಿ ಆಶ್ಚರ್ಯ ಅನ್ನಿಸ್ತಾ ಇದೆಯಾ ಅಥವಾ ಭಯ ಅನ್ನಿಸ್ತಾ ಇದೆಯಮ್ಮ? ನರಮಂಡಲದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಾ ಅನ್ನೋ ಪ್ರಶ್ನೆ ಈಗ ಹಾಕಿದ್ರೆ ಇದು ಆಶ್ಚರ್ಯಕರ ಅನ್ಸುತ್ತಾ? ಏನನ್ಸುತ್ತೆ? ಕೊನೆ ಪಕ್ಷ ಆಶ್ಚರ್ಯ, ತಿಳಿದುಕೊಳ್ಬೇಕು ಅಂತಕ್ಕಂಥದ್ದು. ಹಾಗಾದರೆ ಮಗು ಗರ್ಭಾವ್ಯವಸ್ಥೆಯಿಂದನೇ ಬೆಳಿಬೇಕು, ಬರಬೇಕು, ಅದು ಸಹಜವಾಗಿ ನಡೀತಾ ಇದೆ. ಇದು ನಿಮ್ದೇನು ಸ್ಪೆಷಲ್ಲು ಅಂತ ಅನಿಸುತ್ತೆ. ಅಂದರೆ ಸ್ವಲ್ಪ ಸಿಂಪಲಾಗಿ ಯೋಚನೆ ಮಾಡೋರಿಗೆ, ಧಾರಾಳವಾಗಿ ಯೋಚನೆ ಮಾಡ್ತಕ್ಕಂಥವ್ರು ಇಲ್ಲ ಇದರಲ್ಲಿ ಏನೋ ಒಂದು ಇದೆ ಅಂತಕ್ಕಂಥವ್ರಿಗೆ ಇದು ಒಂಥರ ಕ್ರೇಜ್ ಇರುತ್ತೆ. ಆ ಕ್ರೇಜ್ ಇರಬೇಕು ಮನುಷ್ಯನ ಜೀವನದಲ್ಲಿ. ಅಂದರೆ ಒಂದು ಇದಕ್ಕೆ ಸಣ್ಣ ಉದಾಹರಣೆ ಕೊಡ್ತೀನಿ. ಕೆಲವರು ನಮಗೆ ಯಾವಾಗ ಟೈಮ್ ಚೆನ್ನಾಗಿರುತ್ತೆ ಅಂತ ಶಾಸ್ತ್ರ ಕೇಳ್ತಾರೆ. ಯಾವಾಗ ಚೆನ್ನಾಗಾಗತ್ತೆ ಕೇಳ್ತಾರಲ್ಲಮ್ಮ. ಮಗು ಈ ಥರ ಆಡುತ್ತೆ ಅಂದಾಗ ಇಲ್ಲ, ಆ ಮಗು ಒಂದು 2-3 ತಿಂಗಳು ಕಳೆದ ಮೇಲೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೊಂದು ಸಣ್ಣ ಉತ್ತರ ಹೇಳ್ತೀನಿ. ಏನು? ಪ್ರತಿ ಕ್ಷಣಕ್ಕೂ ನಮ್ಮ ದೇಹ ಬದಲಾವಣೆ ಆಗ್ತಾನೇ ಇರುತ್ತೆ. ಏರಿಳಿತಗಳಾಗತ್ತಾ ಇಲ್ವಾ? ಆಗುತ್ತೆ. ಇದು ಉಷ್ಣದ ತಾಪಮಾನದಿಂದ ಆಗತ್ತೆ ಅಂತ ನಿನ್ನೆ ಕೂಡ ಹೇಳಿದ್ದೀನಿ. ಈಗ ಹಾಗಿರಬೇಕಾದ್ರೆ ಬೆಂಗಳೂರಲ್ಲಿರೋರ್ಗೂ ಒಂದೇ, ಮೈಸೂರಲ್ಲಿರೋರ್ಗೂ ಒಂದೇ, ಗಂಡನಲ್ಲಿರತಕ್ಕಂತಹ ಉಷ್ಣಾಂಶ ಒಂದೇ, ಹೆಂಡತಿಯಲ್ಲಿರ್ತಕ್ಕಂಥ ಉಷ್ಣಾಂಶ ಒಂದೇ, ಮಗುವಿನಲ್ಲಿರ್ತಕ್ಕಂಥ ಉಷ್ಣಾಂಶ ಒಂದೇ. ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ಲ. ಇಲ್ಲ. ಜಾಗದಲ್ಲೂ ಬದಲಾವಣೆ, ದೇಹದಲ್ಲೂ ಬದಲಾವಣೆ. ಹಾಗಿದ್ದ ಮೇಲೆ ಇವ್ರು ಹೇಳ್ತಿರ್ತಕ್ಕಂಥ ಕಾಲಾನುಕಾಲದಿಂದ ಹೇಳ್ಕೊಂಡು ಬಂದಿರತಕ್ಕಂಥದ್ದು ನಾವು ಬಿಟ್ಬಿಡೋಕ್ಕಾಯ್ತದ, ನಂಬ್ಕೊಂಡು ಬಂದಿಲ್ವಾ ಅಂತ ಹೇಳೋರಿಗೆ ದಯವಿಟ್ಟು ಒಂದು ಸಣ್ಣ ಉದಾಹರಣೆ. ಪ್ರತಿ ಕ್ಷಣ ಬದಲಾವಣೆ ಆಗ್ತಕ್ಕಂತಹ ವಿಚಾರ ಇರಬೇಕಾದ್ರೆ 2 ತಿಂಗಳು ಸರಿ ಹೋಗುತ್ತೆ, 5 ತಿಂಗಳು ಸರಿ ಹೋಗುತ್ತೆ, 1 ವರ್ಷಕ್ಕೆ ಸರಿ ಹೋಗುತ್ತೆ ಅಂದ್ರೆ ಹೆಂಗೆ ಸರಿ ಹೋಗುತ್ತೆ? ಸರಿ ಹೋಗಲ್ಲ.
ಶಾಸ್ತ್ರ ಕೇಳೋರಿಗೆ ಇದು ಒಂದು ಸರಿಯಾದ ಮಾಹಿತಿ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಭವಿಷ್ಯ ಕೇಳೋರಿಗೆ, ಶಾಸ್ತ್ರ ಕೇಳೋರಿಗೆ ಪ್ರತಿ ಕ್ಷಣ ಮನುಷ್ಯ ಬದಲಾವಣೆ ಆಗ್ತಾ ಇರ್ತಾನೆ, ಮಗು ಬದಲಾವಣೆ ಆಗ್ತಾ ಇರುತ್ತೆ, ಜಾಗ ಬದಲಾವಣೆ ಆಗ್ತಾ ಇರುತ್ತೆ. ಅಪ್ಪ ಅಮ್ಮ ಹುಟ್ಟಿರ್ತಕ್ಕಂಥದ್ದು ಯಾವುದೋ ಊರಲ್ಲಿ ಹುಟ್ಟಿರ್ತಾರೆ, ಹೌದಮ್ಮ? ಅಪ್ಪ ಒಂದು ಕಡೆ ಊರು, ಅಮ್ಮ ಒಂದು ಕಡೆ ಊರಲ್ಲಿ ಹುಟ್ಟಿರ್ತಾರೆ. ಮಗು ಇನ್ಯಾವುದೋ ಊರಲ್ಲಿ ಬಂದು ಹುಟ್ಟಿರುತ್ತೆ. ಈ ಮೂರೂ ಜನಕ್ಕೂ ಕಮೆಂಟ್ ಮಾಡಿ ನನ್ನ ಮಗ ನಮ್ಮಂಗೆ ಇರಬೇಕು ಅಂತ ಜೊತೆ ಮಾಡೋದು ಸರಿನಾ? ತಪ್ಪು. 3 ಜನ 3 ಅಂಗದಲ್ಲಿ 3 ಜಾಗದಲ್ಲಿ ಹುಟ್ಟಿದ್ದಾರೆ, ಹೌದಾ? ಇಲ್ಲಿ ಮಗುನ ನಮ್ಮಂತೆ ಆಗಬೇಕು, ನಾವು ಹೇಳ್ದಂಗೆ ಕೇಳಬೇಕು ಅಂತ ಅಪ್ಪ ಅಮ್ಮ ಎಷ್ಟರ ಮಟ್ಟಕ್ಕೆ ಶಾಸ್ತ್ರ ಕೇಳ್ತೀರಾ? ಈ ಶಾಸ್ತ್ರ ನಿಮ್ಮ ಮಗು ಸರಿ ಹೋಗುತ್ತೆ, ನಿನ್ನ ಗಂಡ ಸರಿ ಹೋಗ್ತಾನೆ, ನಿನ್ನ ಹೆಂಡತಿ ಸರಿ ಹೋಗ್ತಾಳೆ ಅಂತ ಹೇಳ್ತಕ್ಕಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ ಸಾಧ್ಯ ಇದೆಯಾ? ಪ್ರತಿಯೊಬ್ಬರು ಯೋಚನೆ ಮಾಡಿ. ಒಂದೊಂದು ದಿನದಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳನ್ನ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ವಿಚಾರ. ನೋಡಬೇಡಿ ಅಂತ ನಾನು ಹೇಳ್ತಿಲ್ಲ, ಯಾವುದು ಬೇಕಾದ್ರೆ ನೋಡಿ, ನಿಮ್ಮ ಇಷ್ಟ. ಆದರೆ ಯಾವುದನ್ನು ಆರಿಸ್ಕೋಬೇಕು ಅದನ್ನು ಆರಿಸ್ಕೊಳ್ಳಿ. ನಾವೇನು ಆಗ್ತೀವಿ ಅಂತಕ್ಕಂಥ ಪದವನ್ನು ದಯವಿಟ್ಟು ಯಾರ ಬಗ್ಗೆನೂ ಕೇಳಕ್ಕೆ ಹೋಗಬೇಡಿ, ಹಣ ಕಳ್ಕೋಬೇಡಿ, ನೆಮ್ಮದಿ ಕಳ್ಕೋಬೇಡಿ. ಈ ಅಭ್ಯಾಸವನ್ನು ದಯವಿಟ್ಟು ಬಿಡಿ. ಬದಲಾಗಿ ಅಂತಕ್ಕಂಥದ್ದಕ್ಕೆ ಹೊಸ ಅಧ್ಯಯನವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ವಿಚಾರದಿಂದ ಈ ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈಗ ವಿಚಾರಕ್ಕೆ ಬರೋಣ. ಆ ನರಮಂಡಲ ವ್ಯವಸ್ಥೆ ಮಗು 5 ತಿಂಗಳು ಮಲಮೂತ್ರಾದಿಗಳ ಒಂದು ಹೊಲಸರಿನಲ್ಲಿ ಬೆಳೆಯುತ್ತೆ, ಹೌದಾ? ಈಗ ನಾವು ಎಲ್ಲೋ ಹೋಗ್ಬಿಟ್ಟು ಯೂರಿನ್ ಪಾಸ್ ಮಾಡುವಂಥ ಜಾಗದಲ್ಲಿ ಹೋದರೆ ಮೂಗು ಮುಚ್ಕೊಂಡು ಹೋಗ್ತೀವಿ ರಸ್ತೆಯಲ್ಲಿ, ಹೌದಾ? ಒಂದು 2-3 ನಿಮಿಷ ತಡ್ಕೊಳಕ್ಕಾಗಲ್ಲ ನಮಗೆ. ಅಂಥದ್ದು 5 ತಿಂಗಳ ಕಾಲ ಆ ಮಗು ಆ ನರಕದಲ್ಲಿ ವಾಸ ಮಾಡಿದೆ ಅಂದರೆ ಅದರ ದೇಹದಲ್ಲಿರ್ತಕ್ಕಂಥ ಪ್ರತಿ ಒಂದು ನರಮಂಡಲ ಏನಾಗಿರುತ್ತೆ? ಸ್ವಲ್ಪ ಯೋಚನೆ ಮಾಡಿ, ಯಾರೇ ಆದರೆ ಆಗಲಿ. 5 ತಿಂಗಳ ಕಾಲ ನರಕದಲ್ಲಿ ಮಗು ಇದೆ. ಆ ಮಲಮೂತ್ರಾದಿಗಳಿಂದ ಉತ್ಪತ್ತಿ ಆಗ್ತಕ್ಕಂಥ ತಾಯಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದನ್ನು ತಡ್ಕೊಂಡು ಆ ಮಗು 5 ತಿಂಗಳು ಆ ನರಕವನ್ನು ಅನುಭವಿಸಿ ಅದರ ಇಂದ್ರಿಯಗಳೆಲ್ಲ ಪೂರ್ಣವಾಗಿ ಕೆಟ್ಟಿರುತ್ತೆ. ಯಾಕೆ ಅಂದರೆ ತಾಯಿ ಮಗು ಉಸಿರಾಟ ಒಂದೇ ಕ್ರಿಯೆಯಲ್ಲಿ ನಡೀತಾ ಇರುತ್ತೆ, ಹೌದಾ? ತಾಯಿಯಲ್ಲಿ ಇರ್ತಕ್ಕಂತಹ ವ್ಯತ್ಯಾಸಗಳೇನಿರುತ್ತೆ, ಆಯಮ್ಮ ಗರ್ಭವತಿ ಆಗಿರ್ತಕ್ಕಂಥ ತಾಯಿ ಕೂಡ ಕರೆಕ್ಟ್ ಟೈಮ್ಗೆ ಮೋಷನ್ ಹೋಗೋದು, ಕರೆಕ್ಟ್ ಕ್ಲೀನಾಗಿ ಯೂರಿನ್ ಪಾಸ್ ಮಾಡೋದು, ಕರೆಕ್ಟ್ ಟೈಮ್ಗೆ ಊಟ ಮಾಡೋ ಅಭ್ಯಾಸ ಇರಲ್ಲ. ಆ ತಾಯಿಯಲ್ಲಿ ಮೊದಲೇ ಎಲ್ಲ ಕೆಟ್ಟೋಗಿರುತ್ತೆ. ಆ ಹೆಂಗಸು ಗರ್ಭವತಿಯಾದಾಗ ಆ ಮಗುವಿನ ಪರಿಸ್ಥಿತಿ ಏನಾಗಿರಬೇಕು ಸ್ವಲ್ಪ ಯೋಚನೆ ಮಾಡಿ. ಈ ಸತ್ಯ ಯಾಕೆ ನಮ್ಗೆ ಅರ್ಥ ಆಗ್ತಾ ಇಲ್ಲ? ಮಕ್ಕಳನ್ನ ಏನಕ್ಕೆ ಗೋಳಾಕೋತಾ ಇದ್ದೀರಾ? ನೀವು ಏನಕ್ಕೆ ಗೋಳಾಕೋತಾ ಇದ್ದೀರಾ? ಸ್ವಲ್ಪ ಯೋಚನೆ ಮಾಡಿ. ಹಾಗಿರಬೇಕಾದ್ರೆ ನರಮಂಡಲ ವೀಕ್, ದೌರ್ಬಲ್ಯ, ದುರ್ಬಲತೆ ಇದೆಲ್ಲವೂ ಕೂಡ ಮಗು ಅನುಭವಿಸಿ ಹೊರಗೆ ಬಂದ ಮೇಲೆ ಆ ಮಗುಗೊಂದು ಕಿತ್ತೋಗಿರೋ ಹೆಸರಿಟ್ಬಿಟ್ಟು ಯಾವ ಹೆಸರಿಡಬೇಕು ಅಂತ ಇನ್ನೂ ಗೊತ್ತಿಲ್ಲ. ಅದಕ್ಕೇನು ಹೇಳುತ್ತೆ ಅಂದರೆ ಮನಸ್ಸು ಮತ್ತು ದೇಹ ಸ್ಥೂಲದಲ್ಲಾಗಿರುತ್ತೆ. ಗರ್ಭದಲ್ಲಿರಬೇಕಾದ್ರೆ ಭ್ರೂಣ ಅದು ಆ ಒತ್ತಡಕ್ಕೆ ಮಗು ಕಂಪ್ಲೀಟಾಗಿ ಆ ಕತ್ತಲೆ ಪ್ರಪಂಚದಲ್ಲಿ ಪೂರ್ಣವಾಗಿ ದುರ್ಬಲವಾಗಿ ಕೂತಿರುತ್ತೆ. ಮನಸ್ಸು ಕೆಟ್ಟಿರುತ್ತೆ, ದೇಹ ಕೆಟ್ಟಿರುತ್ತೆ, ಎರಡೂ ಸ್ಥೂಲವಾಗಿರುತ್ತೆ. ಸ್ಥೂಲವಾದ ಮಗುವನ್ನು ಹೊರ ಪ್ರಪಂಚಕ್ಕೆ ತಂದ ಮೇಲೆ ಆ ಮಗುವನ್ನು ಸೂಕ್ಷ್ಮತೆಯನ್ನು ಮಾಡಬೇಕು. ಮಾಡದೆ ಯಾರಾದರೂ ಆಗಲಿ ಮಗುಗೆ ಹೆಸರಿಟ್ಟರೆ ಆ ಮಗು ನರಕದಲ್ಲೇ ಇರುತ್ತೆ. ಹುಟ್ಟಿದಿಂದ ಮಗು ಸಾಯೋವರೆಗೂ ನರಕನೇ ಅನುಭವಿಸುತ್ತೆ. ಆ ನರಕ ನಿಮಗೆ ಒಂದು ದೊಡ್ಡ ಶಾಪವಾಗತ್ತೆ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಕೂತ್ಕೊಂಡು ಒಂದು 5 ಸಲ ಎಪಿಸೋಡ್ ನೋಡಿ. ಈ ನರಕ ಅನುಭವಿಸಿರೋ ಮಗುಗೆ ಹೊರಗಡೆ ತಂದ ಮೇಲೆ ಏನಾದರೂ ಅಪ್ಪ ಅಮ್ಮ ಅನ್ನಿಸ್ಕೊಂಡವರು ಆ ನರಕದಿಂದ ಹೊರಗೆ ತರಬೇಕು, ದೇಹದಲ್ಲಿರ್ತಕ್ಕಂಥ ಸೂತಕವನ್ನು ತೆಗಿಬೇಕು ಅಂತ ಯಾವ ತಂದೆ ತಾಯಿಗಾಗಲಿ, ಜ್ಯೋತಿಷ್ಯ ಹೇಳ್ತಕ್ಕಂಥ ಗಣಪಂಡಿತರಿಗಾಗಲಿ, ಅಥವಾ ವೈಜ್ಞಾನಿಕವಾಗಿರ್ತಕ್ಕಂಥ ಮೆಡಿಕಲಲ್ಲಾಗಲಿ ಈ ವಿದ್ಯೆ ಇದೆಯಾ? ಸ್ವಲ್ಪ ಯೋಚನೆ ಮಾಡಿ. ಯಾರಾದರೂ ಆಗಲಿ ಯಾರಿದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ತಗೊಳ್ತಾ ಇದ್ದಾರೆ, ಹೇಗೆ ಬದುಕೋಕ್ಕಾಗತ್ತೆ? 100 ವರ್ಷ ಆಯಸ್ಸು ಅಂತ ಹೇಳ್ತೀವಲ್ಲಮ್ಮ, 100 ವರ್ಷ ಆಯಸ್ಸನ್ನು 30 ವರ್ಷದಲ್ಲಿ ಅನುಭವಿಸ್ಬೇಕಾಗತ್ತೆ. ಇದನ್ನು ತಿಳ್ಕೊಂಡ್ರೆ ಅಂದರೆ ಸುಖವನ್ನು ಅನುಭವಿಸ್ಬೇಕಾಗತ್ತೆ. ಒಬ್ಬ ಮನುಷ್ಯನಿಗೆ 30 ವರ್ಷ ಆಯಸ್ಸಿರೋದು. ನಾವು 100 ವರ್ಷ ಅಂತಲೇ ಅಂದ್ಕೊಂಡಿದ್ದೀವಿ. ಮನುಷ್ಯನಿಗೆ ನಿಜವಾಗಿಯೂ ನಾವು ಊಟ ಮಾಡೋದು, ಮಲಗಿದ್ದು, ಕೂತ್ಕೊಂಡಿದ್ದು, ಪಾರ್ಕಲ್ಲಿ ಹೋಗಿದ್ದು, ಸಿನಿಮಾಕ್ಕೆ ಹೋಗಿದ್ದು ಇದೆಲ್ಲ ಕಳೆದ್ರೆ ಬರೀ 30 ವರ್ಷನೇ ಆಯಸ್ಸಿರೋದು. ನಾವು 100 ವರ್ಷ ಪರಮಾಯಸ್ ಅಂತ ಬರೀತಾರೆ ಜಾತಕ ಬರೆದವರು. ಇವನ್ನೆಲ್ಲ ಯಾವ ಕಂಬಕ್ಕೆ ತೊಗೊಂಡು ಕಟ್ಟಾಕೋಣ? 100 ವರ್ಷ ಪರಮಾಯಸ್ ಅಂತ ಬರೀತಾನೆ. ಇದನ್ನು ನೋಡ್ಕೊಂಡು ತಪ್ಪಿದ್ದಾರೆ. ಮಗ ಡಬಕ್ಕದ 2 ವರ್ಷದ ಮಗು ಹೋಯ್ತು ಅಂದರು. ಈಗ ಯಾರು ಕೊಡೋದು ಈಗ ಅದಕ್ಕೆ ಜವಾಬ್ದಾರಿ? ಅಲ್ವೇನಮ್ಮ? 2 ವರ್ಷದ ಮಗು ಸಾಯ್ತು ಅಂದರೆ ಇದಕ್ಕೆ ಜವಾಬ್ದಾರಿ ಯಾರು?
ಇದನ್ನು ಯಾಕೆ ನಾವು ಅರ್ಥ ಮಾಡ್ಕೊಳ್ಳೋದೇನೆ ಈ ಥರ ಬದುಕ್ತಾ ಇದ್ದೀವಿ ಈ ಜೀವನದಲ್ಲಿ? ಇವತ್ತು ನಮ್ಮ ದೇಶ ಅನುಭವಿಸ್ತಾ ಇರ್ತಕ್ಕಂಥ ಪೆಟ್ರೋಲು, ಡೀಸೆಲ್ಲು, ಗ್ಯಾಸು ಯಾವುದೇ ಆಗಲಿ ನೋಡಿ, ಈ ರೀತಿ ಅಧ್ವಾನವಾಗಿ ನಮ್ಮ ದೇಶ ಹಿಂದಿನಿಂದ ನಡ್ಕೊಂಡು ಬಂದಿರುವ ಕಾರಣ ಇವತ್ತು ಈ ಮಟ್ಟಕ್ಕೆ ಸಿಕ್ಕಾಕೊಂಡಿದ್ದೀವಿ. ಇದನ್ನು ಯಾಕೆ ಉದಾಹರಣೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಭಾರತ ದೇಶಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ, ಯಾರದೋ ಕಾರಣದಿಂದ ನಾವು ಅನುಭವಿಸ್ಬೇಕಾಗತ್ತೆ. ಆದರೂ ಅನುಭವಿಸ್ತೇ ಇದ್ದೀವಿ. ಕಾರಣ ನಮಗೆ ಜ್ಞಾನದ ಕೊರತೆ. ನಾವೆಲ್ಲವೂ ಬರೀ ಅಜ್ಞಾನತ್ವದಲ್ಲೇ ಬದುಕ್ತಾ ಇದ್ದೀವಿ, ಇನ್ನೊಬ್ಬರು ತೋರಿಸ್ಕೊಂಡೇ ಬೈತೀವಿ. ಏನು ಮಾಡೋಣ? ಯಾರಿಗೆ ಅರ್ಥ ಆಗ್ತಾ ಇದೆ ಇದು? ಯಾಕೆ ಇದನ್ನು ನಾನು ಕೊಟ್ಟೆ ಅಂದರೆ, ಉದಾಹರಣೆನ ಯಾರೋ ಮಾಡಿದ ತಪ್ಪು ನಾವು ಅನುಭವಿಸ್ಬೇಕು ಅಂದರೆ ಇದೇ ಮಗುವಿನ ಭವಿಷ್ಯನೂ ಅನುಭವಿಸ್ತಾ ಇರೋದು. ತಂದೆ ತಾಯಿ ಮಾಡಿದ ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ಕರ್ಮಕ್ಕೆ ಮಗು ಅನುಭವಿಸುತ್ತೆ. ಆ ಮಗು ಅನುಭವಿಸೋದು ನೋಡಿ ತಂದೆ ತಾಯಿ ಅನುಭವಿಸ್ತಾರೆ. ಇದನ್ನು ನೋಡಿ ಕುಟುಂಬ ಅನುಭವಿಸುತ್ತೆ. ಇದರಿಂದ ಸಮಾಜ ಅನುಭವಿಸುತ್ತೆ. ದೇಶದ ಕತೆ ಯಾವ ಮಟ್ಟಕ್ಕೆ ಹೋಗಬೇಕು ಸ್ವಲ್ಪ ಯೋಚನೆ ಮಾಡಿ. ನಾವು ಎಲ್ಲದಕ್ಕೂ ದೇವ್ರ ಮೇಲೆ ಭಾರ ಹಾಕಿದವರು, ನಾವು ಯಾಕೆ ಇದನ್ನು ತಿಳ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಕೊರತೆಯ ಕಾರಣದಿಂದಾಗಿ ಈಗ ಅದನ್ನು ನಾವು ರಿಪೇರಿ ಮಾಡಬೇಕಾ ಬೇಡಮ್ಮ? ಮಾಡಬೇಕು. ಅಲ್ಲ ಆಗಿದೆ. ಮಗು ಬದುಕಬೇಕು, ಮಗು ಇರಬೇಕು ಸೇಫಾಗಿ, ಅದು ಅಲ್ಲೇ ಇರಬೇಕು, ಇನ್ನೆಲ್ಲೂ ಚೇಂಜ್ ಮಾಡೋಕ್ಕಾಗಲ್ಲ, ಅಥವಾ ಒಳಗಡೆ ಏನು ಎ ಸಿ ಮಾಡೋಕ್ಕಾಗಲ್ಲ. ಆದರೆ ನಾವು ಮಗು ಪ್ರಪಂಚಕ್ಕೆ ಕಾಲಿಟ್ಟ ಮೇಲೆ ತಂದೆ ತಾಯಿಗಳಾದವರು ಏನು ಮಾಡಬೇಕಿತ್ತು ಅನ್ನೋ ಒಂದು ದೊಡ್ಡ ಕೊರತೆ ಮಕ್ಕಳ ಭವಿಷ್ಯ ಇರುತ್ತೆ. ಆ ಕೊರತೆ ನೀಗಿಸಿದ್ರೆ ಮಗು ಹೊರಗೆ ಬರುತ್ತೆ, ಜ್ಞಾನವಂತ ಮಗು ಆಗತ್ತೆ. ಈ ರೀತಿಯಾದ ವಿಚಾರ ಯಾವತ್ತು ಸರಿ ಹೋಗುತ್ತೆ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗತ್ತೆ ಅಂತಕ್ಕಂಥದ್ದು. ಕರೆ ಇದೆಯಾ? ಹೌದು ಗುರೂಜಿ. ಇನ್ನು ಮೈಸೂರಿನಿಂದ ಕವನ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಕವನ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಸ್ವಲ್ಪ ಜೋರಾಗಿ ಮಾತನಾಡಿ, ನಿಮ್ಮ ನಕ್ಷತ್ರ ತಿಳಿಸಿ. ರೋಹಿಣಿ ನಕ್ಷತ್ರ. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ, ಎಷ್ಟು ವಯಸ್ಸು? ನನಗೆ 30 ಗುರುಜಿ. ಏನು ಕೇಳಬೇಕು ಅಂತ ಮಾಡ್ದೀಪ? ಗುರುಜಿ, ನನಗೆ ಮದುವೆ ಇನ್ನೂ ಸೆಟ್ ಆಗ್ತಾ ಇಲ್ಲ. ಮನೆಯಲ್ಲಿ ಮದುವೆ ಮಾಡಕ್ಕೆ ಹುಡುಕ್ತಿದ್ದಾರೆ ಹುಡುಗನ್ನ. ಹಾಂ. ಆದ್ರೆ ಹುಡುಗ ಸೆಟ್ ಆಗ್ತಾ ಇಲ್ಲ. ಹುಡುಗ ಸೆಟ್ ಆಗ್ತಾ ಇಲ್ವಾ? ನೀನು ಹುಡುಗನ ಸೆಟ್ ಆಗ್ತಾ ಇಲ್ವಾ? ಅಥವಾ ಹುಡುಗನಿಗೆ ನೀನು ಸೆಟ್ ಆಗ್ತಾ ಇಲ್ವಾ? ಏನದು ಅರ್ಥ? ಗುರುಜಿ, ಎರಡು ಗುರುಜಿ. ಅಂದ್ರೆ ನಮ್ಗೆ ಓಕೆ ಆದ್ರೆ ಅವ್ರಿಗೆ ಓಕೆ ಇಲ್ಲ. ಓಕೆ ಆಗಲ್ಲ, ಆಗಲ್ಲ. ಅವ್ರಿಗೆ ಓಕೆ ಆದ್ರೆ ನಮ್ಗೆ ಓಕೆ ಆಗ್ತಿಲ್ಲ. ಈಗ 30 ವರ್ಷ ಲೇಟ್ ಆಗ್ಲಿವೇನಮ್ಮ? ಗುರುಜಿ, ನನ್ಗೆ ಅಂದ್ರೆ ಅಕ್ಕನ ಮದ್ವೆ ಆದಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ರು ನೋಡಕ್ಕೆ. ಆಮೇಲೆ ಅಕ್ಕನ ಪಾಪು ಅಂದ್ಬಿಟ್ಟು ಅದು 1 ವರ್ಷ ಲೇಟ್ ಆಯ್ತು. ಮತ್ತೆ ಮನೆ ಕಟ್ಬೇಕಿತ್ತು, ಮನೆ ಆಯ್ತು. ಇವಾಗ ಮದ್ವೆಗೆ ಹುಡುಕ್ತಾ ಇದಾರೆ ತುಂಬಾ. ಈ ಮಾತು ನಿಜಕ್ಕೂ ನಾನು ಸುಮಾರು ನನ್ನಷ್ಟಕ್ಕೆ ನಾನೇ ನಗಬೇಕಾಗತ್ತೆ. ಯಾರು ಕೇಳಿ ಹುಡುಕೋದು ಅಂದ್ರೆ ಹೆಂಗ್ ಸಿಗುತ್ತೆ ಅದು ಹುಡುಕಿದ್ರೆ? ಅಲ್ಲ ಕಣಮ್ಮ, ನೀನು ಸ್ವಲ್ಪ ಯೋಚನೆ ಮಾಡು. ಹುಡುಗಿನ ಹುಡುಕೋದು, ಹುಡುಗನ ಹುಡುಕೋದು ಅಂದ್ರೆ ಎಲ್ಲಿ ಹುಡುಕೋದು? ಈ ಹುಡುಕೋದಿದೆಯಲ್ಲಮ್ಮ, ಈ ಮದುವೆ ನಿಜಕ್ಕೂ ಒಳ್ಳೇದಲ್ಲ. ಹುಡುಕೊಂಡು ಯಾರು ಮದುವೆ ಮಾಡ್ಕೋತಾರೆ ಅವ್ರನ್ನ ಯಾರನ್ನಾರು ಕೇಳ್ತೀನಿ ಚೆನ್ನಾಗಿದಾರ ಕೇಳೋಣ. ಯಾಕೆ ಹೇಳು? ಸೆಲೆಕ್ಟೆಡ್ಡು. ಭಗವಂತ ಚಾಯ್ಸ್ ಕೊಟ್ಟಿಲ್ಲ ನಿನಗೆ, ಸ್ವತಂತ್ರ ಕೊಟ್ಟಿಲ್ಲ, ನೀನು ಕೇಳೋಕ್ಕೆ ಅಧಿಕಾರ ಇಲ್ಲ. ಅದು ಹೆಂಗೆ ಹುಡ್ಕೋದು? ಸೆಟ್ ಆಗಬೇಕು, ಹುಡುಕೋದು. ಏನ್ರಿ ಇದು ಕತೆ? ಇದು ಭಗವಂತ ಪ್ರಸಾದ. ಒಂದು ಮುಖವನ್ನು ನೋಡಿದ ಮೇಲೆ ಹುಡುಗ ಹುಡುಗಿ ಅದೇ ಮದುವೆ ಆದರೂ ಸರಿ, ಕಿತ್ತೋದ್ರೂ ಸರಿ, ಮಾಡ್ಕೊಂಡ್ರೂ ಸರಿ, ಮಾಡ್ಕೊಂಡ್ಮೇಲೆ ಕಿತ್ತೋದ್ರೂ ಸರಿ, ಅಷ್ಟೇ ಗಿಫ್ಟ್. ಅದನ್ನು ಬಿಟ್ಟು ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ ಹೋದರೆ ಜೀವನ ಪರ್ಯಂತ ನರಕ. ಈ ಅಭ್ಯಾಸವನ್ನು ತಿಳ್ಕೊತೇವೆ, ಹೇಳ್ತೀನಿ. ಈ ಅಭ್ಯಾಸ ಮೊದಲು ಬಿಡಬೇಕು. ಗಂಡು ಹೆಣ್ಣನ್ನು ಹೊಂದಾಣಿಕೆ ಮಾಡ್ತೀನಿ, ಗಂಡು ಹೆಣ್ಣನ್ನು ಜೊತೆ ಮಾಡಿ ನಮ್ಮ ಸೆಲೆಕ್ಟಿಂಗಲ್ಲಿ ಹಿಂಗೇ ನಮ್ಮ ದೇಶ ಹಾಳಾಗ್ತಾ ಇದೆ ಕಣಮ್ಮ. ಮಗು ನೋಡಿದ್ರೆ ಕ್ಲಾರಿಟಿ ಆದ ಮಗು ಬೇಕು ಅಂತಾರೆ, ಅದಕ್ಕೆ ಗಂಧ ಗೊತ್ತಿಲ್ಲ ಏನು ಮಾಡಬೇಕಂತ. ಒಂದು ಒಳ್ಳೆ ಹುಡುಗ ಬೇಕು, ಒಳ್ಳೆ ಹುಡುಗಿ ಅಂತಾರೆ, ಅದಕ್ಕೆ ನಮ್ಮ ಪ್ರಯತ್ನ ಏನಾಗಿರಬೇಕು ಅಂತ ಗೊತ್ತಿಲ್ಲ. ಹೆಂಗ್ರಿ ಯಾರಪ್ಪನ ಮನೆ ಗಂಟ್ರಿ ಅದು ಸಿಕ್ಕಕ್ಕೆ? ನೀವು ಅಂದ್ಕೊಂಡಂಗೆ ಸಿಗಲ್ಲ ರೀ. ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ರೀ. ದೇವ್ರ ಹತ್ರ ಹೋದ್ರೂ ಸಿಗಲ್ಲ ರೀ. ಯಾಕೆ ಅಂದರೆ ದೇವ್ರು ಅದಕ್ಕೆ ಕಣ್ಣು ಮುಚ್ಕೊಂಡು ಕೂತಿದ್ದಾನೆ. ಜನಗಳಿಗೆ ಯಾವ ಕಾರಣಕ್ಕೂ ನನ್ನಿಂದ ಸರಿ ಮಾಡೋಕ್ಕಾಗಲ್ಲ ಅಂತ ಕಣ್ಣು ಮುಚ್ಕೊಂಡು ಕೂತು ಬಿಟ್ಟಿದ್ದಾನೆ. ಇಲ್ಲ ಕಣ್ಣು ತೆರ್ಕೊಂಡು ಬಂದವರಿಗೆಲ್ಲ ಸ್ಯಾಂಕ್ಷನ್ ಮಾಡ್ತಿದ್ದ ದೇವರು. ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಯಾವತ್ತು ಹುಡ್ಕೋದನ್ನು ಬಿಡ್ತೀವಿ ಅವತ್ತು ನಾವು ಬದುಕ್ತೀವಿ ನೆಮ್ಮದಿಯಾಗಿ. ಯಾವತ್ತು ಎಲ್ಲವನ್ನು ಕೆಲಸ ಹುಡ್ಕೋದು, ನೆಮ್ಮದಿ ಹುಡ್ಕೋದು, ಆರೋಗ್ಯ ಹುಡ್ಕೋದು, ಹುಡುಗ ಹುಡ್ಕೋದು, ಹುಡುಗಿ ಹುಡ್ಕೋದು, ಯಾವ ಕರ್ಮ ರೀ ಇದು? ಇದಕ್ಕೆ ನರಮಂಡಲದ ಸಮಸ್ಯೆ ಅಂತ ಹೇಳೋದು ನಾನು. ಯಾಕೆಂದರೆ ಪ್ರಜ್ಞಾ ವ್ಯವಸ್ಥೆ ಇಲ್ಲ, ಬರೀ ರೀಮೇಕು. ಎದುರುಗಡೆ ಮನೆಯವ್ನು ಚೆನ್ನಾಗಿರೋ ಹೊರ ಜೊತೆ ಮದುವೆ ಆಯಿತು, ನಾನು ನನ್ನ ಮಗಳು ಇದಕ್ಕಿನ್ನ ವಿಭಿನ್ನವಾದ ಹುಡುಗನ ಜೊತೆ ಮದುವೆ ಮಾಡಬೇಕು.
ಇದು ಏನು ಕರ್ಮ ಇದು? ಯಾರನ್ನು ನೋಡಿ ಯಾರು ಬದುಕೋಕ್ಕಾಗತ್ತೆ? ನಿಮ್ಮಷ್ಟಕ್ಕೆ ನೀವು ರೂಪಿಸ್ಕೊಳ್ಳಿ. ಇದು ಜನಗಳಲ್ಲಿ ತುಂಬ ಕಡಿಮೆ ಇದೆ. ಏನಂತೀಯಮ್ಮ? ಹೌದು. ಪ್ರಜ್ಞಾ ವ್ಯವಸ್ಥೆ ಯಾರಿಗೂ ಇಲ್ಲ. ವಿದ್ಯೆ ಇಲ್ಲಿ ಪ್ರಜ್ಞೆ ಕೊಡಲ್ಲ. ವಿದ್ಯೆ ಸಂಪಾದನೆ ಕೊಡುತ್ತೆ, ಆರೋಗ್ಯ ಕೊಡಲ್ಲ, ನೆಮ್ಮದಿ ಕೊಡಲ್ಲ, ನಿದ್ದೆ ಕೊಡಲ್ಲ, ಒಳ್ಳೆ ದಾಂಪತ್ಯ ಇರಲ್ಲ, ಕರೆಕ್ಟ್ ಟೈಮ್ ಊಟ ಮಾಡೋಕ್ಕಾಗಲ್ಲ. ಯಾವುದರಿಂದ? ವಿದ್ಯೆಯಿಂದ. ಅದೊಂದನ್ನು ಇಟ್ಕೊಳ್ಳಿ ಜೇಬಲ್ಲಿ. ತಿಂಗಳಿಗೆ 2 ಲಕ್ಷ ತಗೊಳ್ಳಿ, ಸಂಬಳ ತಗೊಳ್ಳಿ, ಎಲ್ರಿಗೂ ಹೇಳ್ಕೊಳ್ಳಿ, ಸ್ಟೈಲಾಗಿ ಬಟ್ಟೆ ಹಾಕ್ಕೊಳ್ಳಿ, ಊರೆಲ್ಲ ಸುತ್ತಾ ಇರಿ, ನೆಮ್ಮದಿ ಅಂತೂ ಕೆಳಗಿಲ್ಲ. ಭವಿಷ್ಯ ಯಾರಪ್ಪನ ಮನೆ ಸೊತ್ತಲ್ಲ, ನೀವೇ ರೂಪಿಸ್ಕೋಬೇಕು. ಭಗವಂತನ ಮೇಲೆ ಭಾರ ಹಾಕಬಾರ್ದು, ಹುಡುಕಬಾರ್ದು. ಈ ಕೆಟ್ಟ ಅಭ್ಯಾಸವನ್ನು ಬಿಡಬೇಕು. ನಿನ್ಗೊಂದು ಸಣ್ಣ ಕ್ಲೂ ಕೇಳ್ತೀನಿ ಅಮ್ಮ. ಹಲೋ, ಹೇಳಿ ಗುರುಜಿ. ಗಂಟ್ಲಲ್ಲಿ ಉಳಿತಾರ ಸ್ವಲ್ಪ, ನನಗೊಂದು ಸ್ವಲ್ಪ ಕಷ್ಟ ಆಗತ್ತೆ ಬೆಳಗ್ಗೆ ಎದ್ದಾಗ ಅಂತ ಗಮನಿಸಿದ್ಯಾ ನೀನು? ಗುರುಜಿ. ಈಗ ಇದೇನು ಅಂದ್ಕೊಂಡಿದ್ಯಾ? ಏನದು? ಅಯ್ಯೋ, ಗ್ಯಾಸ್ಟ್ರಿಕ್ಕು ಮದುವೆ ಮುಂಚೆನೇ ಬಂದರೆ ಮದುವೆ ಏನಕ್ಕಮ್ಮ ಮಾಡ್ಕತೀಯ? ಹಂಗಂತ ನೀವು ಹೇಳ್ಬಿಡ್ತೀರ ಗುರುಗಳೇ. ಇವತ್ತು ಹುಟ್ಟಿದ್ಗೂ ಇದೆ ಅದೇ ರೀ ಹೇಳ್ತಾ ಇರೋದು. ಇವತ್ತು ಹುಟ್ಟಿದ್ಗೂ ಗ್ಯಾಸ್ಟ್ರಿಕ್ ಹುಟ್ಕೊಂಡೆ ಮಗು ಬರೋದು. ಅಪ್ಪ ಅಮ್ಮನಿಗೂ ಗ್ಯಾಸ್ಟ್ರಿಕ್ಕು, ಮಗು ಬರಬಾರ್ದಾ? ಇದು ರಿಪೇರಿ ಆದರೆ ಮದುವೆ ಯಾಕೆ? ಅದಕ್ಕೆ ಎಲ್ಲ ಕೆಟ್ಟೋಗೋದು. 3 ದಿನ ಗ್ಯಾರಂಟಿ. ಮದುವೆಗಳನ್ನು ಮಾಡಿಕೊಳ್ಳಿ. ಮದುವೆ ಅಲ್ಲ, ಮದುವೆಗಳನ್ನು. ಯಾಕೆಂದರೆ ಎಲ್ರಿಗೂ ಗ್ಯಾಸ್ಟ್ ಅಂದರೆ ಹುಚ್ಚು ಅಂತಾರೆ. ಇದಕ್ಕೆ ರಕ್ತಕ್ಕೆ ಹೆಸರೇನು ಗೊತ್ತೇನಮ್ಮ? ಹುಚ್ಚು ರಕ್ತ ಅಂತಾರೆ. ಗ್ಯಾಸ್ಟ್ರಿಕ್ ಇರೋದು ಏನಾಗಿರುತ್ತೆ? ಹುಚ್ಚು ರಕ್ತ. ಹೋಯ್ತಾ ಹೋಯ್ತಾನೆ ಕ್ಯಾನ್ಸಲು. ಮಾತು ಕೊಡ್ತಾರೆ, ಕ್ಯಾನ್ಸಲ್ ಸಾಯಂಕಾಲಕ್ಕೆ. ಚೌಟ್ರಿಗೆ ಹೋಗ್ತಾರೆ, ಮದುವೆ ಕ್ಯಾನ್ಸಲ್ ಆಗುತ್ತೆ. ಇದಕ್ಕೆ ಹುಚ್ಚು ಗ್ರಂಥಿ ರೋಗ ಅಂತಾರೆ. ಆ ಗ್ರಂಥಿಗಳ ವಿಷಯ ಇವತ್ತು ಮಾತಾಡ್ತಿರೋದು. ಹುಟ್ಟುವ ಪ್ರತಿ ಮಗುವಿಗೂ ಕೂಡ ಈ ಸಮಸ್ಯೆಯಿಂದ ನಾವು ಹೊರಗೆ ತಂದಿಲ್ಲ. ಅದಕ್ಕೆ ಹುಡುಕೋದು ನಮ್ಮಿಂದ ಹೋಗಿಲ್ಲ. ಈಗ ನೀನು ಫಸ್ಟು ಗ್ಯಾಸ್ಟ್ರಿಕ್ ಅಂತಕ್ಕಂಥದ್ದು ನೆಮ್ಮದಿ ಹಾಳಾಗತ್ತೆ ಅಂತೀಯಾ, ಖುಷಿ ಆಗುತ್ತೆ ಅಂತೀಯಮ್ಮ? ನೆಮ್ಮದಿ ಹಾಳಾಗುತ್ತೆ. ಮತ್ತೆ ನೆಮ್ಮದಿನೇ ಇಲ್ಲ. ಈ ಗಂಡ ಹೆಂಗಮ್ಮ ಚೆನ್ನಾಗಿ ಕಾಣಿಸ್ತಾನೆ? ಎತ್ತರಾಗಿದ್ರೂ ಕಷ್ಟ, ದಪ್ಪಗಿದ್ರೂ ಕಷ್ಟ, ಕುಳ್ಳಗಿದ್ರೂ ಕಷ್ಟ, ಕೆಲಸದಲ್ಲಿದ್ದರೂ ಕಷ್ಟ. ಯಾಕೆ ಅಂದರೆ ಹುಚ್ಚು ಜ್ಞಾನ. ನೋಡಿದ್ರೂ 2 ಥರ, 2 ಕಣ್ಣು 3 ಕಾಣಿಸ್ಬೋದು. ಹುಚ್ಚಾಸ್ಪತ್ರೆಯಲ್ಲಿ ಇರ್ತಕ್ಕಂಥವರು ಒಂದೇ ರೀತಿ ಬಟ್ಟೆ ಹಾಕೊಂಡಿರ್ತಾರೆ. ನಿಜವಾದ ರಿಯಾಲಿಟಿ ಹುಚ್ಚರು ಅಲ್ಲ. ಮನೆಯಲ್ಲಿ ಕಲರ್ ಬಟ್ಟೆಗಳು ಹಾಕೊಂಡ್ರಲ್ಲ, ಇವರು ರಿಯಾಲಿಟಿ ಹುಚ್ಚರು. ಅಪ್ಪನ ಕಂಡ್ರೆ ಮಗನಿಗಾಗಲ್ಲ, ಮಗನ ಕಂಡ್ರೆ ಅಪ್ಪನಿಗಾಗಲ್ಲ, ಗಂಡನ ಕಂಡ್ರೆ ಹೆಂಡ್ತಿಗಾಗಲ್ಲ. ಇದು ಹುಚ್ಚರು ಅಂತ ಏನಂತೀಮ್ಮ? ಅಲ್ವಾ? ಅದನ್ನು ಒಪ್ಕೊಳ್ಳಲ್ಲ. ಅದು ಹೆಂಗೆ ಒಪ್ಕೊಳಕ್ಕಾಯ್ತದೆ ಅಲ್ವಾ? ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಸೇರಿಸಿರೋರು ನಿಜವಾಗ್ಲೂ ಹುಚ್ಚರಲ್ಲ, ಮನೇಲಿರೋರೇ ಹುಚ್ಚರು ಅಂತ ನಮಗಿನ್ನೂ ಗೊತ್ತಾಗಿಲ್ಲ. ಯಾಕೆ ಅಂದರೆ ಯಾರು ಕೇಳಿ ಗ್ಯಾಸ್ಟ್ರಿಕ್. ಎಲ್ಲಿ ಸ್ವಾಮಿ ಸರಿ ಹೋಗುತ್ತೆ? ಮನೆಗಳಿಂದ ಗ್ಯಾಸ್ಟ್ರಿಕ್ಕು, ಊಟದಿಂದ ಗ್ಯಾಸ್ಟ್ರಿಕ್ಕು, ನಿದ್ದೆಯಿಂದ ಗ್ಯಾಸ್ಟ್ರಿಕ್ಕು. ಪೂರ್ತಿ ಬರ್ಕೊಂಬಿಡಿ. ಇದೆಯಾ ಇಲ್ಲ ಅಂತ ಕೇಳೋಂಗಿಲ್ಲ, ಎಲ್ಲ ನೀವೇ ತಿಳ್ಕೊಂಬಿಡಿ. ಈ ಫಸ್ಟು ನೀನು ನನ್ನ ಆರೋಗ್ಯ ಅಂತ ಊಟ ಮಾಡ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಅರಗ್ತಾ ಇಲ್ಲ, ನಿನಗೆ ಪಚನಕ್ರಿಯೆ ಚೆನ್ನಾಗಿಲ್ಲ. ಅರ್ಥ ಆಯ್ತಮ್ಮ? ಗುರುಜಿ. ಪಚನಕ್ರಿಯೆ ಮನುಷ್ಯನ ಚೆನ್ನಾಗಿರ್ಬೇಕಾ ಬೇಡ? ಚೆನ್ನಾಗಿರ್ಬೇಕು ಗುರುಜಿ. ಅದನ್ನು ಸರಿ ಮಾಡ್ಕೋಬೇಕಾ ಬೇಡ? ಫಸ್ಟ್ ಸರಿ ಮಾಡ್ಕೋ. ಒಳ್ಳೆ ಹುಡುಗ ನಿನ್ನೇ ಹುಡ್ಕೊಂಬರ್ತಾನೆ, ಅದನ್ನು ಗ್ಯಾರಂಟಿ ಕೊಡ್ತೀನಿ ನಾನು. ನೀನು ಹುಡುಕಬೇಡ, ನಿಮ್ಮ ಮನೆಯವ್ರು ಹುಡ್ಕೋದು ಬೇಡ. ಏನು ಹೇಳ್ತೀಯಾ? ಗುರುಜಿ. ನೀನು ಹುಡುಕ್ಬೇಕಾ ಅವರೇ ಹುಡ್ಕೊಂಬರ್ಬೇಕಾ? ಅವರೇ ಹುಡುಕೋ. ಹುಡುಗಿನ ಹುಡ್ಕೊಂಡು ಯಾವ ಹುಡುಗ ಬರ್ತಾನೆ ಅದು ಮದುವೆ. ಹುಡುಗಿ ಮನೆಯವ್ರು ಹುಡುಗನ ಹುಡ್ಕೋರು ಅದು ಮದುವೆ ಅಲ್ಲ, ಅದು ಬಿಸ್ನೆಸ್. ಏನೋ ಮಾಡಬೇಕು, ಮಾಡಿ ಕಳಿಸ್ಬಿಡೋದು ಆ ಕಡೆ, ಹೋಗ ಆ ಕಡೆ ಅಂತ. ಅದು ಹಂಗೆ ಆಗಬಾರ್ದು. ಫಸ್ಟು ನಿನ್ನ ಬಗ್ಗೆ, ಆರೋಗ್ಯದ ಬಗ್ಗೆ ತಿಳ್ಕೊ. ಗ್ಯಾಸ್ಟ್ರಿಕ್ ಅಂತಕ್ಕಂಥ ವಿಚಾರ ಇರಬಾರ್ದು, ಭಯ ಇರಬಾರ್ದು, ಬೇಜಾರು ಇರಬಾರ್ದು. ಗಂಡನ ಮುಖ ನೋಡಿದ್ರೆ ಖುಷಿ ಬರಬೇಕು ಅಂದರೆ ನಿನಗೆ ಶಕ್ತಿ ಇರಬೇಕು. ಗ್ಯಾಸ್ಟ್ರಿಕ್ ಬಂದರೆ ಎಲ್ಲ ಅಳ್ಳಾಡ್ತಾ ಇರ್ತದೆ, ಕೈ ಕಾಲೆಲ್ಲ. ಯಾಕೋ ಗಾಬರಿ ಆಯ್ತಲ್ಲ ಅಂತ 2 ಸಲ ಹೋಗ್ಬೇಕಾಗುತ್ತೆ ಬಾತ್ರೂಮ್ಗೆ. ಅಲ್ಲಿ ಹೋಗೋಂಗೂ ಇಲ್ಲ, ಇಲ್ಲಿ ಬಿಡೋಂಗೂ ಇಲ್ಲ. ಈ ಥರ ಸ್ಥಿತಿಯಲ್ಲಿ ಇದ್ದೀವಿ ನಾವು, ಚಿಕ್ಕವರಿಂದ ದೊಡ್ಡವರಾಗಲು. ಹೌದು ತಾನೆ? ಇದನ್ನೆಲ್ಲ ಮುಚ್ಚಾಕೊಂಡು ಮದುವೆ ಯಾಕಪ್ಪ ಬೇಕು? ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ನಿನ್ನ ಮೂಲಕ ಮದುವೆ ಆಗದೆ ಇರೋ ಹೆಣ್ಣು ಮಕ್ಕಳು, ಮಕ್ಕಳಾಗದೇ ಇರತಕ್ಕಂಥ ಹೆಣ್ಣು ಮಕ್ಕಳು ಇವತ್ತಿನ ಕಾರ್ಯಕ್ರಮವನ್ನು 5 ಸಲ ನೋಡಿ ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲಿ ಮೋಸ ಹೋಗ್ತಾ ಇದ್ದೀವಿ, ನಾವೆಲ್ಲಿ ನರಕವನ್ನು ಅನುಭವಿಸ್ತಾ ಇದ್ದೀವಿ. ಶಾಸ್ತ್ರ ಕೇಳೋ ಕೆಟ್ಟ ಅಭ್ಯಾಸವನ್ನು ಬಿಡಬೇಕು ಅಂತಕ್ಕಂಥ ಪ್ರಜ್ಞೆ ಪ್ರತಿಯೊಬ್ಬರಲ್ಲಿ ಬರಬೇಕು ಅಂತಕ್ಕಂಥದ್ದೇ ನನ್ನ ಕೋರಿಕೆ. ಕೇಳೋದು ಬೇಡ ಅಂತ ಹೇಳ್ತಿಲ್ಲ, ನಿಮ್ಮ ಇಷ್ಟ. ಆದರೆ ಆರಿಸ್ಕೊಳ್ಳೋದು ನೋಡ್ಕೊಂಡು ಆರಿಸ್ಕೊಳ್ಳಿ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಬಸನಗೌಡ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ನಮಸ್ತೆ ಬಸವನಗೌಡ. ಓಕೆ, ಕರೆ ಕಟ್ಟಾಗಿದೆ ಗುರೂಜಿ. ಇನ್ನು ತಿಳಿಸ್ತಾ ಇದ್ರಿ ಮುಂದಿನ ವಿಚಾರ ಏನು ಅಂತ ಹೇಳಿ ಹೇಳೋದಾ? ಇಲ್ಲಿ ಈ ವಿಷಯನ ನಾನು ಹೇಳಿದ್ದು
ಒಂದು ರೀತಿಲಿ ಏನಪ್ಪ ಈ ಥರ ಹೇಳ್ಬಿಟ್ರು ಅಂತ ಎಷ್ಟು ಗಾಬರಿ ಆಗತ್ತೆ. ಹೌದು. ಅಮ್ಮ, ಮದುವೆ ಆಗೋ ಹೆಣ್ಣು ಗಂಡು ಹುಡುಗ ಬರ್ತಾ ಇದ್ದಾನೆ ಅಂದರೆ, ಬಂದಿದ್ದಾನೆ ಅಂದರೆ ಭಯ ಶುರು ಆಗತ್ತೆ. ಅದು ಹೆಣ್ಣಿಗೆ ಭಯ ಶುರು ಆಗಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ನಿಜಕ್ಕೂ ತಪ್ಪದು, ನಿಜಕ್ಕೂ ತಪ್ಪು. ಯಾಕೆ ಭಯ ಶುರು ಆಗತ್ತೆ ಅಂತಂದರೆ, ಹೇಳಿದ್ನಲ್ಲ, ಯಾರಿಗೆ ಗ್ಯಾಸ್ಟ್ರಿಕ್ ಇಲ್ಲ ಅಂತಕ್ಕಂಥ ವಿಚಾರ ಅಲ್ಲ, ಎಲ್ಲರಲ್ಲೂ ಇರುತ್ತೆ. ಭಯ ಉತ್ಪತ್ತಿ ಆಗೋದು ಗ್ಯಾಸ್ಟ್ರಿಕ್ ಇದ್ದರೆ ಮಾತ್ರ ಭಯ ಉತ್ಪತ್ತಿ ಆಗೋದು. ಮಗು ನೋಡು ರೂಮ್ಗೆ ಹೋಗಲ್ಲ, ಜಿರಳೆ ಕಂಡ್ರೆ ಓಡೋಗ್ಬಿಡ್ತದೆ, ಜನ ಕಂಡ್ರೆ ಮಾತಾಡಲ್ಲ, ತಲೆ ಬಗ್ಸ್ಕೊಂಡೇ ಹೋಗುತ್ತೆ. ಇದೆಲ್ಲ ಅಭ್ಯಾಸಗಳು ಗ್ಯಾಸ್ಟ್ರಿಕ್ಕಿಂದ ಉತ್ಪತ್ತಿ ಆಗ್ತಕ್ಕಂಥದ್ದು. ಈಗ ಅದನ್ನು ಮುಚ್ಚಾಕ್ಬಿಟ್ಟು ಮದುವೆ ಮಾಡ್ತಕ್ಕಂಥ ಅಪ್ಪ ಅಮ್ಮಂದಿರಿಗೆ ಗ್ಯಾಸ್ಟ್ರಿಕ್ ಇರಲ್ವಾ, ಅವ್ರು ಅನುಭವಿಸ್ತಾ ಇರಲ್ವಾ? ಈಗ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಇದೆ, ಇದು ಸರಿ ಮಾಡಬೇಕು ಅಂತ ಪ್ರಜ್ಞೆ ಬೇಕಾ ಬೇಡವಾ? ಬೇಕು. ಮದುವೆ ಮಾಡಿ ಆಚೆ ಕಳಿಸ್ಬಿಡ್ತಾರೆ. ಆಮೇಲೆ ಇದೊಂದು ಭಾಗ ಆದರೆ ಇನ್ನೊಂದು ಭಾಗ, ನನ್ನ ಮಗಳು ಯಾರನ್ನ ಲವ್ ಮಾಡಿಬಿಟ್ಟವಳೆ. ಲವ್ ಮಾಡೋರು ಗ್ಯಾಸ್ಟ್ರಿಕ್ ಇರೋರೆ. ಯಾಕೆಂದರೆ ಹುಚ್ಚು, ಏನೋ ಖುಷಿ ಆಗ್ಬೋದು, ಚೆನ್ನಾಗಿರೋ ಸಿಗ್ಬೋದು, ಆಸೆ. ಆ ಆಸೆಯಲ್ಲಿ ದುರಾಸೆ. ಆಸೆ ಯಾವಾಗಲೂ ಎಲ್ಲದರಲ್ಲೂ ಇಟ್ಕೊಂಡಿರ್ತಕ್ಕಂಥದ್ದೇ ಗ್ಯಾಸ್ಟ್ರಿಕ್. ಇದು ಫೌಂಡೇಶನ್ನು, ಕಾಯಿಲೆಗಳ ರಾಜ ಗ್ಯಾಸ್ಟ್ರಿಕ್. ಏನು ಕಾಯಿಲೆಗಳ ರಾಜ ಯಾವುದು ಅಂದರೆ ಗ್ಯಾಸ್ಟ್ರಿಕ್ಕು. ಅದು ಬಂತು ಅಂದರೆ ಹಿಂದೆ ಬರುತ್ತೆ. ಶುಗರ್ ಬೇಕಾ, ಕ್ಯಾನ್ಸರ್ ಬೇಕಾ, ನಿನಗೆ ಏನೇನು ಕಾಯಿಲೆಗಳು ಬರಬೇಕೋ ಡಾಕ್ಟ್ರ್ ಪ್ರಕಾರ ಅದೆಲ್ಲ ಬರುತ್ತೆ. ಈ ಜೀವನ ಬೇಕಾ, ಇದು ಆಗಬಾರ್ದು ಅಂತಕ್ಕಂಥ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ತಕ್ಕಂಥ ವಿಚಾರ ಇದೆಯಾ? ಇಲ್ಲ ಗುರುಜಿ. ಇಲ್ಲಿ ವಿಷಯಕ್ಕೆ ಬರೋದೇ ಆದರೆ, ನಾವು ಈ ನರಮಂಡಲವನ್ನು ನಾವು ಶುದ್ಧೀಕರಣ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಹೆಸರಿದೆ, ಸೂತಕ. ಪ್ರತಿ ಹುಟ್ಟಿದ ಮಗುವಿಗೆ ಸೂತಕ ಇರುತ್ತೆ. ನಾವು ಸೂತಕ ಅಂದರೆ ಏನು ಅಂದರೆ, ಮಗು ಹುಟ್ಟಲ್ಲ ಅದಕ್ಕೆ ಸೂತಕ ಅಂತ ಸುಣ್ಣ ಬಣ್ಣ ಹೊಡ್ಕೊಂಡು ಪುರೋಹಿತರು ಕರೆದುಬಿಟ್ಟು ಮನೆಗೆಲ್ಲ ನೀರು ಹಾಕಿಸ್ತೀವಿ. ಏನಮ್ಮ? ಇದು ಸೂತಕ ಅಂತ. ಮಗು ಸೂತಕ ಯಾವುದು ಗೊತ್ತಿಲ್ಲ. ಇಲ್ಲ ಸ್ವಾಮಿ, 12 ದಿನಕ್ಕೆ ನಾವು ಈ ಕತೆ ಕೇಳ್ಬೇಕು, ಭಾರಿ ಚೆನ್ನಾಗಿ ಹೇಳ್ತಾರೆ. ಆಯ್ತೇನಮ್ಮ, ಮಗುಗೆ ಏನು ಮಾಡಿಸಿದ್ರಿ ಸ್ವಾಮಿ? 10 ದಿವಸಕ್ಕೆ ನಮ್ಮ ಕಡೆ ಹೆಸರು ಕಟ್ಬಿಡ್ತೀವಿ. ಈ ಕರ್ಮ ಒಂದು. ಆ ಮಗು ಕಣ್ಣೇ ಬಿಟ್ಟಿರಲ್ಲ ಕರೆಕ್ಟಾಗಿ. ಅದಕ್ಕೆ ಆಲೇ ಒಂದು, ಅದಕ್ಕೇನು ಹೇಳ್ತೀವಿ ಅಂದರೆ, ಮಾತನಾಡದೇ ಇರತಕ್ಕಂತಹ ಶವ ಮಾತಾಡಲ್ಲ ಅಲ್ವೇನಮ್ಮ? ಶವ ಮಾತಾಡುತ್ತಾ? ಹಾಗೆ ಆ ಮಗು ಪಾಪ ಕಣ್ಬಿಟ್ಕೊಂಡು ಪ್ರಪಂಚ ನೋಡೋಕೆ ಬಂದಿರುತ್ತೆ, ನೋಡ್ತಾ ಇರುತ್ತೆ, ಗೊತ್ತಿಲ್ಲ ಅದಕ್ಕೆ. ಹೋಗ್ಬಿಟ್ಟು ತಗೊಂಡೋಗಿ ಕುರುಡು ಮಗು ಅಂತ ಹೇಳ್ತೀವಿ. ಆ ಮಾತಾಡದೇ ಇರೋ ಮಗುಗೆ ನಾಮಕರಣ ಮಾಡ್ತಿರಲ್ಲ. ನಿಮ್ಗೆ ಯಾವ ದೇವರು ನಿಮ್ಗೆ ಇದು ಕೊಟ್ಟ? ಅದು ಮಗುಗೆ ಏನೂ ಗೊತ್ತಿಲ್ಲ, ಆರೋಗ್ಯ ಗೊತ್ತಿಲ್ಲ, ಮನಸ್ಥಿತಿ ಗೊತ್ತಿಲ್ಲ, ಮಗು ಏನೂ ತಿಳ್ಕೊಂಡಿಲ್ಲ. ತಗೊಂಡೋಗ್ಬಿಟ್ಟು ಪುರೋಹಿತರ ಹತ್ರ ಹೋಗ್ಬಿಟ್ಟು ಅವ್ನು ಬರ್ಕೊಟ್ಟ ಇಷ್ಟಾಗಲ್ಲ ಚೀಟಿಲಿ ಕಾಟ ಪ ಅಂತ ತಗೊಂಡೋಗ ಹೆಸರಿಟ್ಬಿಡ್ತಿರಲ್ಲ. ಹುಚ್ಚು ಮುಂಡೆ ತರಕದ ವಿಚಾರ ಆಗತ್ತೆ. ಸ್ವಲ್ಪ ಯೋಚನೆ ಮಾಡಿ. ಸರಿನಾ ಇದು? ನಮ್ಮ ಕಡೆ ನಿಮ್ಮ ಕಡೆ ಹಿಂಗೇ ಬಡ್ದಾಡ್ತಾ ಇದ್ದಾರೆ ಕಣಮ್ಮ ಅಲ್ವಾ? ಈಗ ಇದು ಸರಿನಾ? ಮಗು ಮಾತಾಡೋವರೆಗೂ ಓಡಾಡೋವರೆಗೂ ಯಾರು ನಾಮಕರಣ ಮಾಡಿರ್ತೀರಾ, ಆ ಮಗುವಿನ ಭವಿಷ್ಯಕ್ಕೆ ನೀವು ತಲೆ ಮೇಲೆ ಹಾಕಿದ್ದೀರ ಕಲ್ಲು. ಮಗು ಚೆನ್ನಾಗಿ ಓಡಾಡಬೇಕು, ಅದ್ರ ಬುದ್ಧಿ ಏನು ಅಂತ ನೀವು ತಿಳಿಯಬೇಕು, ಅದರ ಅಭ್ಯಾಸಗಳೇನು ಅಂತ ತಿಳಿಯಬೇಕು, ಅದರ ಯೂರಿನ್ ಮೋಷನ್ ಕ್ಲಾರಿಟಿ ತಿಳಿಯಬೇಕು, ಅದು ಏನು ಆಸೆ ಪಡುತ್ತೆ ತಿಳಿಯಬೇಕು. ಆಮೇಲೆ ಅದಕ್ಕೆ ಹೆಸರಿಡಬೇಕು. ಯಾವುದಕ್ಕೆ ಹೆಸರಿಡೋದು? ಸೂಕ್ಷ್ಮ ದೇಹಕ್ಕೆ ನಾಮಕರಣ ಮಾಡಬೇಕಾಗಿರೋದು. ಯಾವುದಕ್ಕೆ? ಸೂಕ್ಷ್ಮ ದೇಹಕ್ಕೆ ನಾಮಕರಣ ಮಾಡಬೇಕಾಗಿರೋದು. ನೀವು ಮಾಡುತ್ತಿರುವ ನಾಮಕರಣ ಯಾವುದಕ್ಕೆ? ಸ್ಥೂಲ ದೇಹಕ್ಕೆ. ಅದಕ್ಕೆ ಹೆಸರು ಕೂಗಿದ್ರೆ ಯಾಕಂಗೆ ಕುಕ್ಕತಿಯ, ಯಾಕಂಗೆ ಬಡ್ಕತಿಯ ಅಂತ ಅಪ್ಪನಿಗೋ ಮಗನಿಗೋ ಮಕ್ಕಳು ತಿರುಗಿಸಿ ಹೇಳ್ತವೆ. ಏನಮ್ಮ ಕೇಳಿಸಲ್ವ ನನಗೆ? ಅದ್ಯಾಕಂಗೆ ಬಡ್ಕತಿಯ? ಇಲ್ಲೇ ಇದ್ದೀನಿ. ಅದಕ್ಕೆ ಜಗಳ. ಬಡ್ಕತಿಯ ಅಂತೀಯ ನೀನು? ಈಗಲೇ ಹೆಂಗೆ, ಮುಂದಕ್ಕೆ ಹೆಂಗೆ? ಸವ ಪಿಕ್ಚರ್ ಶುರು. ನೀವು ಹೆಸರು ಕಟ್ಟಿರೋದೇ ಹುಚ್ಚು ದೇಹಕ್ಕೆ ರೀ. ಹೆಸರು ಕಟ್ಟೋ ನಾಮಕರಣ ಮಾಡೋ ಪ್ರಜ್ಞೆನೇ ಇನ್ನೂ ನಮಗೆ ಗೊತ್ತಿಲ್ಲ. ಯಾವಾಗ ನಾಮಕರಣ ಮಾಡಬೇಕು? ಸ್ವಾಮಿ ಮೊದಲಿಂದ ಮಾಡ್ಕೊಂಬಂದ್ರೆ ಈ ಹಾಳು ಕೆಟ್ಟ ರೋಗದಿಂದಲೇ ನಮ್ಮ ಜನ ಎಲ್ಲ ಹಾಳಾಗ್ತಾ ಇರೋದು. ಮೊದಲಿಂದ ಅಂತಾರೆ. ಮೊದಲಿಂದ ಇರ್ತಕ್ಕಂಥ ಅಭ್ಯಾಸಗಳು ಯಾವುದೂ ಇಲ್ಲ, ಎಲ್ಲ ಬಿಟ್ಬಿಟ್ಟವ್ರೆ. ಆದರೆ ಹೆಸರು ಮಾತ್ರ ಯಾವುದು ಕೇಳ್ತೀವೋ ಅದಕ್ಕೆ ಹಿಂದಕ್ಕೆ ತೋರಿಸ್ತಾರೆ. ಹಾಗಾಗಿ ನಾವು ನಾಮಕರಣ ಅಂತಕ್ಕಂತಹ ವಿಚಾರದಲ್ಲೂ ಕೂಡ ಎಷ್ಟು ಮಟ್ಟಿಗೆ ಬುದ್ಧಿವಂತರಾಗಿದ್ದೀರಾ ಅಂತ ಮಾಡೋರು ಮಾಡ್ಕೊಂಡಿರಲಿ. ಇನ್ನು ಮುಂದೆ ಮಕ್ಕಳು ಮಾಡ್ಕೊಳ್ಳೋರು ದಯವಿಟ್ಟು ತಿಳ್ಕೊಳ್ಳಿ, ಮಕ್ಕಳಿಗೆ ತಿಳಿಸಿ, ಈ ಸಂದೇಶ ಕೊಡಿ. ನಿಮ್ಮ ಹೊಟ್ಟೆಲಿ ಹುಟ್ಟೋದಕ್ಕೆ ಮಕ್ಕಳು ಸಾರ್ಥಕವಾದ ಬದುಕು ಸಿಕ್ಕಲಿ, ಅವ್ರಿಗೊಂದು ಭವಿಷ್ಯ ರೂಪಿಸೋದಕ್ಕೆ ನೀವು ಮಾಡಬೇಡಿ, ಅವರೇ ರೂಪಿಸ್ಕೋತಾರೆ ಅಂತಕ್ಕಂಥ ವಿಚಾರ ಎಲ್ಲರಿಗೂ ಅರ್ಥ ಆಗಲಿ ಅಂತ ಇವತ್ತಿನ ಕಾರ್ಯಕ್ರಮ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾವೀಗ ಶುದ್ಧೀಕರಣ ಸೂತಕದಿಂದ ಹೊರಗೆ ತರಬೇಕಾ ಬೇಡವಮ್ಮ? ತರಬೇಕು. ಹೇಗೆ ಅದನ್ನು ಸರಿ ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೆ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ನಮ್ಮ ದೇವರು
ಶ್ರೀನಿವಾಸರು ನಮ್ಮ ದೇವರು ಶಿವ ಹೇಳ್ತಾರ ಇಲ್ವಾ? ಹೇಳ್ತಾರೆ. ದೇವ್ರನ್ನೂ ಭಾಗ ಮಾಡ್ಕೊಂಬಿಟ್ಟವ್ರು. ನಮ್ಮ ದೇವರು ನಿಮ್ಮ ದೇವರು ಇದು ಯಾವಾಗ ಭಾಗ ಆಯಿತು ಅಂತ ಗೊತ್ತಿಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಈಗ ವಿಷ್ಣುಗೆ ಮೂಲ ತಗೊಳ್ಳೋದು ಶ್ರೀರಾಮ, ಏನಮ್ಮ? ಅದೇ ಪರಮೇಶ್ವರ ಶಿವ ಅಂತ ನಾವು ಒಪ್ಕೊಂಡಿದ್ದೀವಿ. ಈಗ ಇವರಿಬ್ಬರು ಎಲ್ಲಿದ್ದಾರೆ? ಶಿವ ಮತ್ತು ಮಹಾವಿಷ್ಣು, ಪರಮೇಶ್ವರ ಮತ್ತು ಮಹಾವಿಷ್ಣು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಉತ್ತರ ಏನು ಹೇಳ್ಬೋದು? ಎಲ್ಲಿದ್ದಾರೆ ಅಂದರೆ ದೇವಸ್ಥಾನದಲ್ಲಿ ಅಂತ್ಯಾ? ಮತ್ತೆ ಎಲ್ಲಿ? ಈಗ ನಮಗೆ ದೇವರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ, ಯಾವ ದೇವರು ಅಂತ ಗೊತ್ತಿಲ್ಲ. ನಮ್ಮ ದೇವರು ನಿಮ್ಮ ದೇವರು, ನಮ್ಮಲ್ಲೇ ಭಗವಂತ ಇರಬೇಕಾದ್ರೆ. ಈಗ ನಮ್ಮಲ್ಲೇ ಭಗವಂತ ಇದ್ದಾನೆ ಅಂದರೆ ಎಲ್ಲಿ? ಅದಕ್ಕೆ ಉತ್ತರ ಇಲ್ಲ. ಇಲ್ಲ ನಿಂಗೆ ಗುದ್ಕೋತಾರೆ ಇಲ್ಲಿ ಅಂತ, ಹಂಗೆ ತಾನೆ? ಇಲ್ಲ ಹೌದು ಸ್ವಾಮಿ ಕಾಣಲ್ವಲ್ಲ ಅಂದರೆ ನೋಡೋಕ್ಕಾಯ್ತದ? ನಾನು ಹೇಳ್ಕೊಡ್ತೀನಿ ಇವಾಗ ಯಾಕೆ ನೋಡೋಕ್ಕಾಗಲ್ಲ ದೇವ್ರನ್ನ ಅಂತ. ಒಂದು ಕ್ಷಣದಲ್ಲಿ ಈಗ ನಾನು ಹೇಳ್ಕೊಡ್ತೀನಿ ದೇವ್ರನ್ನ ಯಾಕೆ ನೋಡೋಕ್ಕಾಗಲ್ಲ ಅಂತ. ನಮ್ಮ ಜನ ತಿಳ್ಕೊಂಡದ್ದು ಕಿರೀಟ ಹಾಕ್ಕೊಂಡು ಮರದ ಮೇಲೆ ಕೂತಿರ್ತಾನೆ, ನಮ್ಮ ಕಾಣದೆ ಕೂತಿರ್ತಾನೆ, ಬರೀ ಕತೆ ಹೇಳ್ಕೊಂಡೆ ಹಾಳು ಮಾಡ್ಬಿಟ್ಟನು. ಎಲ್ಲ ಒಂದು ದೇವರು? ಉತ್ತರ ಇಲ್ಲ ರೀ. ನಮ್ಮ ದೇಶದಲ್ಲಿ ದೇವರಲ್ಲಿದ್ದಾನೆ ಅಂದರೆ ಗುಡಿರಂದು ಒಬ್ಬ ಅಂತಾನೆ, ಫ್ಯಾನಲ್ಲಿ ಅವನೇ ಅಂತ ಒಬ್ಬ ಅಂತಾನೆ, ಕಂಬದಲ್ಲಿ ಅವನೇ ಅಂತ ಒಬ್ಬ ಅಂತಾನೆ. ಹಿಂಗೆ ಬರೀ ಸುಳ್ಳು ಹೇಳ್ಕೊಂಡೆ ಕಾಲ ಕಳೆದ್ಬಿಟ್ಟು. ಅದಕ್ಕೆ ಸರಿಯಾದ, ಸೂಕ್ತವಾದ, ಸತ್ಯವಾದ, ಶ್ರೇಷ್ಠವಾದ, ಧರ್ಮಕ್ಕೆ ಹತ್ತಿರವಾದಂತಹ ಭಗವಂತನ ಗುರುತನ್ನು ಗುರುತಿಸುವುದು ಯಾವ ರೀತಿ ಅಂತ ಪ್ರತಿಯೊಬ್ಬರು ತಿಳ್ಕೋಬೇಕು, ಮಕ್ಕಳಿಗೂ ತಿಳಿಸ್ಬೇಕು. ಇದು ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾದ ಕರ್ತವ್ಯ. ನಾವು ಉಸಿರಾಡ್ತಾ ಇದ್ದೀವಿ, ಹೌದಲ್ವೇನಮ್ಮ? ಉಸಿರಾಡಬೇಕಾದ್ರೆ ನಾವು ಎಲ್ಲರಲ್ಲೂ ಉಸಿರಾಟ ಕ್ರಮಬದ್ಧವಾಗಿರಲ್ಲ, ಹೌದಾ? ಆವಾಗ ಹೃದಯಕ್ಕೋ ಮೆದುಳಿಗೋ ದೇಹಕ್ಕೋ ಜಾಯಿಂಟ್ ಪೇನೋ ಏನೋ ಒಂದು ಸಮಸ್ಯೆ ಬರುತ್ತೆ. ಯಾವುದೋ ಜನ್ಮದ ಕರ್ಮ ನನಗೆ ಯಾಕೆ ರೋಗ ಕೊಟ್ಟ ದೇವರು ಅಂತ ಇಡ್ತೀವಲ್ಲಿ, ಹೌದಾ? ಅದೇನು ಬೇಕಾರಾಗಿರ್ಬೋದು. ಇದು ಅಪ್ಪಟ ಸುಳ್ಳಿನ ಕಂತೆ. ಹಿಂದಿನ ಜನ್ಮದ್ದು ಅಂತಕ್ಕಂಥದ್ದು ಏನೋ ಒಂದು ಆಗುತ್ತೆ, ಅದು ಸುಳ್ಳಲ್ಲ, ಸತ್ಯನೇ. ಈಗ ಅದನ್ನು ಮಗುವಿನ ಮೂಲಕವಾಗಿ ತಂದೆ ತಾಯಿಗಳು ಮಾಡಬೇಕಾದ ಕೆಲಸ ಇಂದಿನ ಸಾಲ ತೀರಿಸೋದಕ್ಕೆ ಈ ವಿಚಾರವನ್ನು ತಿಳ್ಕೋಬೇಕು. ಹಿಂದಿನ ಜನ್ಮದ್ದು ಏನಿದೆಯೋ ಅದೇನಾದ್ರು ಇದ್ಕೊಳ್ಳಿ. ಏನು ಮಾಡಬೇಕು ಅಂದರೆ ತಗೊಳ್ತಕ್ಕಂತಹ ನಮ್ಮ ಉಸಿರಾಟ, ನಮ್ಮ ಉಸಿರಲ್ಲಿ ತಗೊಳ್ತಕ್ಕಂಥ ಉಸಿರಾಟದಲ್ಲಿ ಮೊದಲನೇದಾಗಿ ನಾವು ಯಾವ ಜಾಗದಲ್ಲಿ ಉಸಿರಾಡ್ತಾ ಇದ್ದೀವಿ, ಮನೆಯಲ್ಲ, ಹೋಟೆಲಲ್ಲ, ಪಾರ್ಕಲ್ಲ, ದೇವಾಲಯದಲ್ಲ, ಪರ್ವತದಲ್ಲ, ಬೆಟ್ಟ ಗುಡ್ಡಗಳಲ್ಲ. ಇದು ಮೊದಲನೇ ಬ್ರಹ್ಮ ಅಂತ ಹೇಳ್ತೀವಿ. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂರು ಶಕ್ತಿ ಇದೆ ಅಂತ ಹೇಳ್ತೀವಿ. ಈ ಮೂರು ಶಕ್ತಿ ಇರೋದು ನಮ್ಮ ಉಸಿರಾಟದಲ್ಲೇ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬ್ರಾಹ್ಮನಿಗೆ ಪೂಜೆ ಇಲ್ವಂತೆ ಸ್ವಾಮಿ, ಅದಕ್ಕೆ ಶಿವ ವಿಷ್ಣು ಮಾತ್ರ ಇರೋದು ಅಂತ ಕತೆ ಕಟ್ಕೊಂಡು ಪೂಜೆ ಮಾಡ್ತಾನೇ ಇದ್ದೀವಿ. ಜೀವನದಲ್ಲಿ ಏನೂ ಗೊತ್ತಾಗಿಲ್ಲ ನಮಗೆ. ಬ್ರಹ್ಮನಿಗೆ ಪೂಜೆ ಇಲ್ಲ, ಆಯಿತು, ಅದಕ್ಕೆ ಕಾರಣ ಗೊತ್ತಿಲ್ಲ, ಅದೇನೋ ಕತೆ ಇಷ್ಟುದ ಹೇಳ್ತಾರೆ. ಅದಲ್ಲ, ಈ ಮೂರೂ ಜನ ಪ್ರತಿ ಮಕ್ಕಳ ದೇಹದಲ್ಲಿ ಅಡಕವಾಗಿರ್ತಾರೆ, ಹಾಗಿದ್ದಾರೆ, ಇರ್ತಾರೆ, ನಮಗೆ ಗೊತ್ತಿಲ್ಲ. ಸೂತ್ಕ ಹೋಗಬೇಕಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಭಗವಂತನ ಎಚ್ಚರಿಕೆ ಕೊಟ್ಟಾಗ ಸೂತ್ಕ ಪ್ರತಿ ಕ್ಷಣನೂ ಹೋಗ್ತಾ ಇರುತ್ತೆ. ಅಂದರೆ ನಾವು ಹಿಂದೆ ಏನು ಮಾಡಿದ್ದೋ ಅದೆಲ್ಲ ನಮ್ಮ ಉಸಿರಾಟದ ಮೂಲಕವೇ ಹೊರಗಡೆ ತೆಗಿಬೇಕು. ಅರ್ಥ ಆಯ್ತಲ್ಲ? ಈಗ ನಾವು ಹಿಂದಿನ ಕರ್ಮ ಎಲ್ಲದೆ ಅಂತೇಳಿ ಶಾಸ್ತ್ರ ಕೇಳಿಬಿಟ್ಟು ಅಲ್ಲೆಲ್ಲೋ ಹೋಗಬೇಕು ಇಲ್ಲೆಲ್ಲೋ ಹೋಗಬೇಕು ಅಂತ ಹೇಳ್ತಕ್ಕಂಥದ್ದಲ್ಲ. ಹಿಂದಿನ ಜನ್ಮದ ಯಾವುದೇ ಸಮಸ್ಯೆಗಳು ರಹಸ್ಯಗಳು ಕೂಡ ಹೊರಗಡೆ ಬಿಡ್ತಕ್ಕಂತಹ ಒಂದು ಉಸಿರಾಟ, ಇದು ಕರ್ಮವನ್ನು ತೊಳೆಯುತ್ತೆ. ನಮ್ಮ ಉಸಿರಾಟ ಬಿಡ್ತೀವಲ್ಲ ಹೊರಕ್ಕೆ, ಇದು ನಮ್ಮ ದೇಹದಲ್ಲಿರ್ತಕ್ಕಂಥ, ವಂಶದಲ್ಲಿರ್ತಕ್ಕಂಥ, ತಂದೆ ತಾಯಿಗಳಿರ್ತಕ್ಕಂತಹ, ಎಷ್ಟು ಜನ್ಮದಲ್ಲಿರ್ತಕ್ಕಂತಹ ಆ ಒಂದು ಸೂತಕವನ್ನು ಅದಕ್ಕೆ ಲಯಕರ್ತ ಅಂತಾರೆ. ಶಿವನನ್ನು ಏನು ಹೇಳ್ತಾರೆ? ಲಯಕರ್ತ ಅಂತಾರೆ. ಬ್ರಹ್ಮನ್ ಏನು ಹೇಳ್ತಾರೆ? ಸೃಷ್ಟಿಕರ್ತ ಅಂತಾರೆ. ನೀವು ಯಾವ ಜಾಗದಲ್ಲಿ ಉಸಿರಾಡ್ತಾ ಇದ್ದೀರೋ ಅದೇ ಬ್ರಹ್ಮತ್ವ. ಹೊರಗಡೆ ಹೋಗ್ತಕ್ಕಂಥ ಲಯಕರ್ತನಾಗತ್ತ ಪರಮೇಶ್ವರಂದಾದರೆ ಮಹಾವಿಷ್ಣು ಕೆಲಸ ಏನು? ಇಲ್ಲಿ ಅತಿ ಮುಖ್ಯವಾಗಿ ಮಹಾವಿಷ್ಣು ಕೆಲಸನೇ. ಏನದು ಅಂದರೆ ನನಗೆ ಇಂಥ ಮನೆ ವಾಸ ಮಾಡಬೇಕು ಆಸೆ, ನನಗಿಂಥ ಹುಡುಗನ ಜೊತೆ ಮದುವೆ ಮಾಡಬೇಕು ಆಸೆ, ನನಗಿಂಥ ಊಟ ತಿನ್ನಬೇಕು ಆಸೆ. ಇದು ಭೋಗಗಳನ್ನು ಸೃಷ್ಟಿ ಮಾಡುವನೇ ಮಹಾವಿಷ್ಣು. ನೀನು ಕೇಳಿದ್ದೆಲ್ಲ ಸ್ಯಾಂಕ್ಷನ್ ಅನ್ನೋವನೇ ಮಹಾವಿಷ್ಣು. ಸುಖ ಭೋಗಗಳನ್ನು ಅನುಭವಿಸ್ತಕ್ಕಂಥವನೇ ಮಹಾವಿಷ್ಣು. ಇವನು ಎಲ್ಲಿರ್ತಾನೆ ಅಂದರೆ ನಿಮ್ಮ ಉಸಿರಾಟವನ್ನು ತೆಗೆದುಕೊಂಡು ಅದು ಎಷ್ಟು ಪ್ರಮಾಣದಲ್ಲಿ ಒಳಗಡೆ ನಿಲ್ಲಿಸಿ ಹೊರಗೆ ತರ್ತೀರಾ ಅವನೇ ಮಹಾವಿಷ್ಣು.
ಈಗ 3 ಜನ ನಮ್ಮ ಉಸಿರಾಟದಲ್ಲಿ ಇದೆ ಅಂದ ಮೇಲೆ ದೇವಸ್ಥಾನದಲ್ಲಿ ಹೋಗಿ ಹುಡುಕಬೇಕಾ, ನಮ್ಮಲ್ಲಿ ಹುಡ್ಕೋಬೇಕಾ? ನಮ್ಮಲ್ಲಿ ಹುಡ್ಕೊಂಡು ಇದನ್ನು ಮಕ್ಕಳಿಗೆ ಹೇಳ್ಕೊಡೋಕ್ಕಾಗಿದೆಯಾ? ಯಾವ ತಂದೆ ತಾಯಿ ಆಗಲಿ, ಯಾವ ಸೈನ್ಸಿಸ್ಟ್ ಆಗಿರಲಿ, ಯಾವುದೇ ಪಂಡಿತ ಆಗಿರಲಿ, ನನಗೆ ಉತ್ತರ ಬೇಕಿದಕ್ಕೆ. ಈ ಕೆಲಸನ ನಮ್ಮ ದೇಶದಲ್ಲಿ ಯಾಕೆ ಮಾಡ್ತಾ ಇಲ್ಲ? ಗೊತ್ತಿಲ್ವಾ? ಮುಚ್ಚಿಟ್ಟಿದ್ದೀರಾ? ಬಿಸ್ನೆಸ್ ಮಾಡಬೇಕಾ? ದುಡ್ಡು ಮಾಡಬೇಕಾ? ಯಾಕೆ ಹೇಳೋಕ್ಕಾಗ್ತಾ ಇಲ್ಲ? ಗುಂಡಿಗೆ ಇಲ್ವಾ? ಗೊತ್ತಿಲ್ವಾ? ನಮ್ಮ ಪ್ರಶ್ನೆಗೆ ಉತ್ತರ ಬೇಕು. ಇಲ್ಲಿ ಕೂತ್ಕೊಂಡು ಏನೋ ಪೇಸ್ತಾ ಇದ್ದೀನಿ ಅಂತಕ್ಕಂಥ ಪ್ರಶ್ನೆ ಅಲ್ಲ. ಯಾಕೆ ಜೀವನದಲ್ಲಿ ನಾವು ಭವಿಷ್ಯವನ್ನು ರೂಪಿಸ್ಕೊಳ್ತಕ್ಕಂಥದ್ದು ನಮ್ಮಲ್ಲೇ ಇದೆ ಅಂತಕ್ಕಂಥ ಸತ್ಯ ಯಾಕೆ ಹೊರಗೆ ಬಂದಿಲ್ಲ ಅಂತಕ್ಕಂಥದ್ದು ಇವತ್ತಿನ ಒಂದು ವಿಚಾರವಾಗಿರ್ತಕ್ಕಂಥದ್ದು. ಈ ನರಮಂಡಲವನ್ನು ಶುದ್ಧೀಕರಣ ಮಾಡೋದಕ್ಕೆ ನಮ್ಮ ಉಸಿರಾಟದಿಂದ ಮಾತ್ರ ಸಾಧ್ಯ. ಒಪ್ಕೋಬೋದೇನಮ್ಮ? ನಮ್ಮ ಉಸಿರಾಟದಲ್ಲಿ ನಮ್ಮ ದೇಹದ ಸೂತಕವನ್ನು ತೆಗಿಬಹುದು ಅಂತ ಗೊತ್ತಾಯ್ತಲ್ಲ? ಹಾಗಿರಬೇಕಾದ್ರೆ ಈಗ ನಾವು ಆಡುತ್ತಿರುವ ಉಸಿರಾಟದಲ್ಲಿ ಯಾವುದು ಹೋಗ್ತಾನೂ ಇಲ್ಲ, ಯಾವುದು ಬರ್ತಾನೂ ಇಲ್ಲ. ಯಾಕೆ ಅಂದರೆ ನಾವು ಬದುಕಿದ್ದೀವಿ ಅನ್ನೋದು ಗುರುತಿಗೆ ನಾವು ಉಸಿರಾಡ್ತಾ ಇದ್ದೀವಿ ಹೊರತು ಕರ್ಮ ಕಳಿಯೋದಕ್ಕೆ ಉಸಿರಾಟ ಗೊತ್ತಿಲ್ಲ. ಜೀವನದಲ್ಲಿ ಏನು ಅನುಭವಿಸ್ಬೇಕು ಅದು ನಮ್ಗೆ ಸಿಗಬೇಕು ಅನ್ನೋದಕ್ಕೆ ಉಸಿರಾಟ ಗೊತ್ತಿಲ್ಲ. ನಾವು ಪಡೆದದ್ದು ಜೀವನದಲ್ಲಿ ನಮ್ಗೆ ಸಿಕ್ಕಲೇಬೇಕು ಅಂತಕ್ಕಂಥದ್ದಕ್ಕೂ ನಮ್ಮ ಕ್ರಮ ಗೊತ್ತಾಗಿಲ್ಲ. ಅಂದ ಮೇಲೆ ಮಕ್ಕಳನ್ನು ನೀವು ಯಾವ ರೀತಿ ಕಂಪ್ಲೇಂಟ್ ಮಾಡ್ತೀರಾ? ಯಾಕೆ ಮದುವೆ ಮಾಡ್ತೀರಾ? ಯಾಕೆ ಮಗು ಮಾಡ್ಕೊಂತ ಹೇಳ್ತೀರಾ? ನೀವು ಮಗು ಮಾಡ್ಕೊಂಡಿದ್ದೀರಾ, ನಿಮಗೇನು ಸಿಕ್ಕಿಲ್ಲ. ನೀವು ಮದುವೆ ಮಾಡ್ಕೊಂಡಿದ್ದೀರಾ, ನಿಮಗೇನು ಸಿಕ್ಕಿಲ್ಲ. ನೀವು ಮನೆ ಕಟ್ಟಿದ್ದೀರಾ, ನಿಮಗೇನು ಸಿಕ್ಕಿಲ್ಲ. ಯಾವುದೂ ಸಿಕ್ಕಿಲ್ಲ ಅಂದಮೇಲೆ ನಿಮ್ಮ ಮಕ್ಕಳನ್ನು ಯಾಕೆ ಇನ್ನೊಂದು ಕಡೆಗೆ ತಳ್ತಾ ಇದ್ದೀರಾ? ಇಲ್ಲ ಒಳ್ಳೆ ಬಿಸಿ ಬಿಸಿಯಾಗಿ ಮರಳ್ತಾ ಇರೋ ಬಿಸಿನೀರಿಗೆ ತಳ್ತಾರೆ, ಇಲ್ಲ ದೊಡ್ಡದಾಗಿರ್ತಕ್ಕಂಥ ಒಂದು ದೊಡ್ಡ ಜಲಪಾತಕ್ಕೆ ತೊಗೊಂಡೋಗಿ ತಳ್ಳಿಬಿಡ್ತಾರೆ ಗೊತ್ತಿಲ್ಲದೆ, ಇಲ್ಲ ಅಗ್ನಿ ಇರ್ತಕ್ಕಂಥ ಪರ್ವತಕ್ಕೆ ತೊಗೊಂಡೋಗಿ ತಳ್ತಾ ಇದ್ದೀರಾ. ಇದಕ್ಕೆ ತ್ರಿಶಕ್ತಿ ಅಂತಾರೆ, ತ್ರಿಗುಣ ಅಂತ ಹೇಳ್ತಾರೆ. ಇದು ಕೂತ್ಕೊಂಡು ಪ್ರವಚನ ಹೇಳಕ್ಕೆ ಸರಿ, ಮೂಲ ಸತ್ಯ ಗೊತ್ತಾಗಿಲ್ಲ. ಪ್ರವಚನ ಕೇಳಿಕೊಂಡು ಮೇಲಕ್ಕೆದ್ದು ಬಟ್ಟೆ ಒದರಿದ್ರೆ ಅದು ಅಲ್ಲಿಗೆ ಕ್ಲೋಸು. ಈ ರೀತಿ ಜೀವನ ಬೇಡ ಅನ್ನೋದೇ ಆದರೆ ಮುಂದುವರೆದ ಭಾಗ ನೀವು ಕಾಯಲೇಬೇಕು. ಯಾಕೆ ಅಂದರೆ ಮಕ್ಕಳ ನಮ್ಮದ ನರಮಂಡಲ ಅಂತಕ್ಕಂಥದ್ದನ್ನು ಕ್ಲೀನಾಗಿ ನಮ್ಮ ದೇಹದಲ್ಲಿ ಎಲ್ಲ ಭಾಗಕ್ಕೂ ಸೇರಲೇಬೇಕು ಅನ್ನೋದೇ ಆದರೆ ತಾಯಿಯ ಗರ್ಭದಲ್ಲಿ ಹುಟ್ಟಿದಂತಹ ಸೂತಕವನ್ನು ತೆಗೆಯುವವರೆಗೂ ಇದು 6 ವರ್ಷದ ಒಳಗಡೆ ಯಾವ ತಂದೆ ತಾಯಿ ನೆನಪಿಟ್ಟು ಸರಿ ಮಾಡಲ್ವೋ ಆ ಮಗುವು ನಿಮಗೂ ಸಂಬಂಧವಿಲ್ಲ. ಆದ ಕಾರಣ ಮಕ್ಕಳು ನಿಮ್ಮ ಮಾತನ್ನು ಕೇಳುವುದಿಲ್ಲ, ಮಕ್ಕಳು ನಿಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣುವುದಿಲ್ಲ. ಈ ಕರ್ಮ ಅಂತ ಅನ್ಕೋಬೇಡಿ. ನೆಮ್ಮದಿಯಾಗಿ ಉಸಿರಾಡಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನಾವಿದ್ದೀವಿ, ಹೇಳ್ಕೊಡೋಣ, ತಿಳಿಸ್ಕೊಡೋಣ, ನಿಮ್ಮನ್ನು ದಾರಿಗೆ ಯಾವ ದಾರಿಗೆ ಹೋಗಬೇಕು ಹೇಳ್ಕೊಡೋಣ. ಇದು ನಮ್ಮ ಕರ್ತವ್ಯ ಆಗಿದೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರೂಜಿ, ಸಾಕಷ್ಟು ವಿಚಾರದ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಭವಿಷ್ಯ ಅಥವಾ ನಮ್ಮ ಜವಾಬ್ದಾರಿ ಏನಿದೆ ಅದರಲ್ಲಿ ನಾವು ನಮ್ಮ ಭವಿಷ್ಯವನ್ನು ಕಂಡುಕೊಳ್ಬಹುದೇ ವಿನಃ ನಮ್ಮ ಜಾತಕದಿಂದ ಅಲ್ಲ ಅಂತ ಹೇಳಿ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.